ಜಿಲ್ಲಾ ನಿಮಗೆ ಲಯನ್ಸ್ ಕ್ಲಬ್ ಅಂತ ಗೊತ್ತುಂಟಲ್ಲ, ಲಯನ್ಸ್ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಸಂಸ್ಥೆ ಉಂಟು ಲಯನ್ಸ್ ಕ್ಲಬ್ ಅಂತ. ಅದರಲ್ಲಿ ಒಂದು ಜಿಲ್ಲಾ ರಿಲೀವ್ ಹಂಗರ್ ಅಂತ ಉಂಟು. ಈ ಒಂದು ಇದರ ಒಂದು ಹಸಿವು ನೀಗಿಸುವ ಕಾರ್ಯಕ್ರಮ ಇದು. ಇದರ ಒಂದು ಸಂಯೋಜಕರಾಗಿ ನಮ್ಮಲ್ಲಿ ಮೈನಾ ಶ್ರೀನಾಥ್ ಕೊಂಡೆ ಮತ್ತು ವಿನೂತ ಭಗವಂತ ದಾಸ್ ಕಾಜ್ ಅವರಿದ್ದಾರೆ. ಅವರ ಒಂದು ಇದರಲ್ಲಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಇದೊಂದು ನಮ್ಮ ಲಯನ್ಸ್ ಜಿಲ್ಲಾ ರಾಜ್ಯಪಾಲರ ಒಂದು ಅಧಿಕೃತ ಕಾರ್ಯಕ್ರಮ. ಇದು ಅಧಿಕೃತ ಕಾರ್ಯಕ್ರಮ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಭಾರತಿ BM ರವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಪರವಾಗಿ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಜಿಲ್ಲಾ ಕಾರ್ಯದರ್ಶಿಯಾಗಿರತಕ್ಕಂಥ ಗೀತಾ ರಾವ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ಬಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಮಂಜುನಾಥ ಆಳ್ವರು, ಕೋಶಾಧಿಕಾರಿಗಳಾಗಿರ್ತಕ್ಕಂತಹ ಆದರ್ಶ ಶೆಟ್ಟಿಯವರು, ಅದೇ ರೀತಿಯಲ್ಲಿ ಈ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರುಗಳು ಮತ್ತು ನಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ಹಿಂದೆ ವಹಿಸಿಕೊಂಡು ಅತ್ಯಂತ ಕ್ರಿಯಾತ್ಮಕವಾಗಿ ಕೆಲಸ ಮಾಡಿದಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬರು ಶ್ರೀನಾಥ್ ಕೊಂಡೆ ಅವರು, ಆಮೇಲೆ ಭಗವಂತ ದಾಸ್ ಕಾಜ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ವಿನೂತಾ ಕಾಜ್ ಅವರನ್ನು ಮತ್ತು ಮೈನಾ ಕೊಂಡೆ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಈ ನಿಮಗೆ ಅವರು ಇಂದು ಸೊಣ್ಣಲತಾ ರೈ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಕ್ಲಬ್ಬಿನಲ್ಲಿ. ಸೊಣ್ಣಲತಾ ರೈ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಒಂದು ಇದು ನಿಜವಾಗಿ ಒಂದು ಜಿಲ್ಲಾ ಕಾರ್ಯಕ್ರಮವೇ. ಯಾಕೆಂದರೆ ಹಸಿವು ನೀಗಿಸುವಂಥ ಒಂದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿರ್ತಕ್ಕಂಥ ಲಯನ್ಸ್ ಕ್ಲಬ್ ಹಿಂದಿನಿಂದಲೂ ಮಾಡುತ್ತಾ ಬಂದಿರತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಇದನ್ನು ಇಂದು ನಿಮ್ಮ ಈ ಅಭಯ ಆಶ್ರಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಗವರ್ನರ್ ನೇತೃತ್ವದಲ್ಲಿ, ಅಂದರೆ ಗವರ್ನರ್ ಉಪಸ್ಥಿತಿಯಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಇದನ್ನು ನೀವೆಲ್ಲರೂ ಕೂಡ ಸಂತೋಷವಾಗಿ ಸ್ವೀಕರಿಸಿ ಈ ಸೇವಾ ಕಾರ್ಯವನ್ನು ಯಾರು ತಮಗೆ ಒದಗಿಸಿಕೊಟ್ಟಿದ್ದಾರ ಅವರಿಗೆ ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ ಅಂತ ನಾನು ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಒಂದು ಎರಡು ಮಾತಿನೊಂದಿಗೆ ನಮ್ಮ ರಾಜ್ಯಪಾಲರು ಅದನ್ನು ಚಾಲನೆಗೆ ತರಬೇಕು. ಈ ಒಂದು ಹಂಗರು ಇದನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ವೇದಿಕೆಯಲ್ಲಿ ನಮ್ಮ ಉಪಸ್ಥಿತರಾದ ನಮ್ಮ ರವೀಂದ್ರ ಅವರಿದ್ದಾರೆ, ಆದರ್ಶ ಅವರಿದ್ದಾರೆ, ಹಾಗೆ ಭಗವಾನ್ ಅವರಿದ್ದಾರೆ, ಶ್ರೀನಾಥ್ ಕೊಂಡೆ ಅವರಿದ್ದಾರೆ, ಪ್ರೆಸಿಡೆಂಟ್ ವಿನೂತ ಕಾಜು, ಮೈನಾ ಕೊಂಡೆ ಮತ್ತು ಸ್ವರ್ಣಲತಾ ಅವರು, ನಮ್ಮ ಡಿಸ್ಟಿಕ್ ಸೆಕ್ರೆಟರಿ ಆದಂಥ ಗೀತಾ ರಾವ್ ಅವರಿದ್ದಾರೆ. ಅವರೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ಅಭಯ ಆಶ್ರಮಕ್ಕೆ ನಾವು ಭೇಟಿ ಮಾಡಿ ಇಲ್ಲಿರುವ ಇನ್ಮೇಟ್ಸ್ಗಳಿಗೆಲ್ಲ ಒಳ್ಳೆಯದಾಗುವ ಹಾಗೆ ರಿಲೀವಿಂಗ್ ಹಂಗರ್ ಹಸಿವು ನೀಗಿಸುವ ಮೂಲಕ ಇವತ್ತು ಒಂದು ಹೊತ್ತಿನ ಊಟವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಯಶಸ್ವಿ ಆಗಬೇಕಾದ್ರೆ ಇವರೆಲ್ಲ ಊಟ ಹಾಕಿ ಸರಿಯಾಗಿ ಊಟ ಮಾಡಬೇಕು. ಆಗಲೇ ನಮ್ಮ ರಿಲೀವಿಂಗ್ ಹಂಗರ್ ಪ್ರೋಗ್ರಾಮು ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ಅನ್ನುವಂಥದ್ದು. ಅದಕ್ಕೆಲ್ಲ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ನಡೆಸಿ ಇದರ ಪ್ರಯೋಜನವನ್ನು ಎಲ್ಲ ಪಡೆಯುವಂತಾಗಲಿ ಅಂತ ಹೇಳುವಂಥ ಅವಕಾಶಕ್ಕಾಗಿ ನಡೆಸ್ತೀನಿ.
ಇದರ ಜಂಟಿ ಆಶ್ರಯದಲ್ಲಿ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮದ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ವೇದಿಕೆಗೆ ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಪ್ರಥಮವಾಗಿ ಮಂಗಳೂರು ಲಯನ್ಸ್ ಮಂಗಳಗಂಗೋತ್ರಿ ಇದರ ಕೋಶಾಧಿಕಾರಿಯಾದಂಥ ಆದರ್ಶ್, ಲಯನ್ಸ್ ಮುಡಿಪುಕುರ್ನಾಡು ಇದರ ಕೋಶಾಧಿಕಾರಿಯಾದಂಥ ಮಾರ್ಷಲ್ ಡಿಸೋಜ, ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಇದರ ಕಾರ್ಯದರ್ಶಿಯಾಗಿರುವಂಥ ಲಯನ್ ರವೀಂದ್ರ ರೈ ಹಾಗೂ ಲಯನ್ಸ್ ಕ್ಲಬ್ ಮುಡಿಪುಕುರ್ನಾಡು ಇದರ ಕಾರ್ಯದರ್ಶಿಯಾಗಿರುವಂಥ ಲಯನ್ ನಿತಿನ್ ಬಾಲೆಪುಣಿ, ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಇದರ ಅಧ್ಯಕ್ಷರಾಗಿರುವಂಥ ಲಯನ್ ಮಂಜುನಾಥ್ ಆಲ್ವಾ, ಲಯನ್ಸ್ ವಲಯ 1ರ ಅಧ್ಯಕ್ಷರಾದಂಥ ಲಯನ್ ಉಮೇಶ್ ಪಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವಲಯ 2ರ ಅಧ್ಯಕ್ಷರಾಗಿರುವಂಥ ಸಂದೇಶ್ ಶೆಟ್ಟಿ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಾಂತೀಯ ಅಧ್ಯಕ್ಷರಾದಂತಹ ಲಯನ್ ಯೂಜಿನ್ ರೋಬೋ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಸಂಪುಟ ಕೋಶಾಧಿಕಾರಿ ಲಯನ್ ಶಶಿಧರ್ ಮಾರ್ಲಾ, ಅದೇ ರೀತಿ ಸಂಪುಟ ಕಾರ್ಯದರ್ಶಿ ಆಗಿರುವಂಥ ಲಯನ್ ಗೀತಾರಾವ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಥಮ ಉಪರಾಜ್ಯಪಾಲರಾದಂಥ ಕುಳಬಿ ಅರವಿಂದ ಶ್ರೀ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅಧ್ಯಕ್ಷರಿಗೆ ಪದಕ ತೊಡಿಸುವ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಇದರ ಅಧ್ಯಕ್ಷರಾದಂಥ ಲಯನ್ ಮಂಜುನಾಥ ಆಲ್ಬಾ ಇವರಿಗೆ ರಾಜೇಶ್ ಶೆಟ್ಟಿ ಪಜೀರ್ಗುತ್ತಿ ಇವರು ಪದಕ ತೊಡಿಸಿ ಹಾಗೂ ಲಯನ್ ಶಿವರಾಮ್ ರೈ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮುಡಿಪುಕುರ್ನಾಡು ಇವರಿಗೆ ಶಿವರಾಮ್ ಮುಡಿಪು ಇವರು ಪದಕ ತೊಡಿಸಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಇದರ ಅಧ್ಯಕ್ಷರಾದ ಮಂಜುನಾಥ ಆಲ್ವಾರ್ ಅವರು ಸಭೆಯನ್ನು ಶಿಸ್ತಿಗೆ ತರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ನಮ್ಮ ಮುಂದೆ ಬರಲಿದೆ ಕಾರ್ಯಕ್ರಮದ ಮುಂದಕ್ಕೆ ಧ್ವಜವಂದನೆಗಾಗಿ ಲಯನ್ ರಮೇಶ್ ಶೆಟ್ಟಿ ಮುಡಿಪು ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. Pledge your allegiance to the same. Its honor and its glory depend upon the zeal and assiduity with each one of us will shoulder its responsibilities as a good citizen. Its history written in letters of gold
inspires us to put in good work for the fair name of our country. We declare our unflinching loyalty to our national flag and maintain that its course shall be our course, and that each individual amongst us shall make genuine efforts to add to its luster and glory and make it fly proudly aloft in the comity of nations. Thank you. ಓಂ ಶಾಂತಿ. ಲಯನ್ಸ್ ಮುಡಿಪು ಕುರ್ನಾಡು ಇದರ ಮಾಜಿ ಅಧ್ಯಕ್ಷರಾದಂಥ ಲಯನ್ ಜಯರಾಮ್ ಸಾಂತ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನು ವಹಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ನೀಡಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಕ್ಕಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು, ನನ್ನ ಮತ್ತು ಪರರ ಹಕ್ಕು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು, ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು. ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು, ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು, ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದ ಇರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರನಾಗಿರುವುದು ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿ ಇಟ್ಟುಕೊಳ್ಳುವುದು. ಲಯನ್ ಮಂಜುನಾಥ್ ಆಳ್ವ ಇವರನ್ನು ಅಭಿನಂದಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಮಂಗಲಗಂಗೋತ್ರಿ ಹಾಗೂ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಒಟ್ಟಾಗಿ ಜಂಟಿಯಾಗಿ ಮಾಡುವಂಥ ಈ ಒಂದು ಗವರ್ನರ್ ವಿಸಿಟ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರನ್ನು ನಮ್ಮ ಮಂಗಲಗಂಗೋತ್ರಿ ಲಯನ್ಸ್ ಕ್ಲಬ್ನ ಪರವಾಗಿ ಹಾಗೂ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಗೀತಾರಾಮ್ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೂ ಉಡುಪಿ ಅರವಿಂದ್ ಶೇನೈ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೂ ಯೂಜಿನ್ ಲೋಗು ರೀಜನ್ ಚೇರ್ಪರ್ಸನ್ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೂ ಸಂದೀಶ್ ಶೆಟ್ಟಿ ಝೋನ್ ಚೇರ್ಪರ್ಸನ್ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೂ ಉಮೇಶ್ ಪಿ ಝೋನ್ ಚೇರ್ಪರ್ಸನ್ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮುಡಿಪು ಕ್ಲಬ್ಬಿನ ಪ್ರೆಸಿಡೆಂಟ್ ಆಗಿರುವಂಥ ಶಿವರಾಮ್ ರೈ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಿತಿನ್ ಬಾಲಕಿನಿ ಸೆಕ್ರೆಟರಿ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಮಾರ್ಷಲ್ ಡಿಸೋದ ಟ್ರೆಸರರ್ ಮುಡಿಪು ಕುರ್ನಾಡು ಕ್ಲಬ್ಬಿನ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ ಮಂಗಲಗಂಗೋತ್ರಿ ಕ್ಲಬ್ಬಿನ ಸೆಕ್ರೆಟರಿ ಆಗಿರುವಂಥ ರವೀಂದ್ರ ರೈ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೂ ನಮ್ಮ ಟ್ರೆಸರ್ ಆಗಿರುವಂಥ ಆದರ್ಶ್ ಶೆಟ್ಟಿ AN ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೂ ಸಂಪುಟದ ಎಲ್ಲ ಸದಸ್ಯರು ಕೂಡ ಈ ಒಂದು ಸಭೆಗೆ ಸ್ವಾಗತ ಬಯಸ್ತೇನೆ. ಹಾಗೂ BDG ವಸಂತ್ ಶೆಟ್ಟಿ, ದೇವದಾಸ್ ಭಂಡಾರಿ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೆ ವಲಯದ ಸದಸ್ಯರಿರುವಂಥ ನಮ್ಮ ಗೋವರ್ಧನ್ ಶೆಟ್ಟಿ ಹಾಗೂ ವೆಂಕಟೇಶ್ ಹೆಬ್ಬಾರ್ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೂ ಹಿರಿಯರಾದಂಥ ನಾರಾಯಣ್ ಸಾಂತ, ಕಿಟ್ಟನ್ ರೈ, ರಾಧಾಕೃಷ್ಣ ರೈ, ರಮೇಶ್ ಶೇಣ, ಶ್ರೀನಾಥ್ ಕೊಂಡೆ, ನನ್ನ ಗುರುಗಳು ಶ್ರೀನಶೆಟ್ಟಿ ಇವರೆಲ್ಲರನ್ನು ಈ ಸಭೆಗೆ ಸ್ವಾಗತಿಸಿದ್ದೇನೆ.
ಹಾಗೆ ಈ ಸಭೆಯಲ್ಲಿ ನೆರೆದಿರುವಂಥ ಎಲ್ಲ ಲಯನ್ಸ್ ಬಾಂಧವರನ್ನು ಕೂಡ ಆದರವಾಗಿ ಸ್ವಾಗತಿಸಿದ್ದೇನೆ. ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಜಿಲ್ಲಾ ರಾಜ್ಯಪಾಲರಾದಂಥ ನಮ್ಮ ಮಂಗಳ ಗಂಗೋತ್ರಿ ಮತ್ತು ಮುಡಿಪುರ್ನಾಡು ಲಯನ್ಸ್ ಕ್ಲಬ್ಗಳಿಗೆ ಲಯನ್ 3170 ರಾಜ್ಯಪಾಲದ ಗೌರವಾನ್ವಿತ BM ಭಾರತಿ PMJF D4 ಇವರ ಅಧಿಕೃತ ಭೇಟಿಯ ಈ ಸಂದರ್ಭದಲ್ಲಿ ಮುಡಿಪುರ್ನಾಡು ಲಯನ್ಸ್ ಕ್ಲಬ್ನ ಪ್ರಸ್ತುತ ಅಧ್ಯಕ್ಷರ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನಾಡಲು ಸಂತೋಷಪಡುತ್ತೇನೆ. ಬಂಧುಗಳೇ, ಸುಮಾರು 15 ಲಕ್ಷ ಸದಸ್ಯರನ್ನು ಹೊಂದಿರುವ ವಿಶ್ವದ ಶ್ರೇಷ್ಠ ಸೇವಾ ಸಂಸ್ಥೆಯಾದ ಲಯನ್ಸ್ ಸಂಸ್ಥೆಯನ್ನು 1917ರ ಇಸವಿಯಲ್ಲಿ ಸ್ಥಾಪಿಸಿರುವ ಮಹನೀಯರಾದ ಮೆಲ್ವಿನ್ ಜೋನ್ಸನ್ ಅವರನ್ನು ಪ್ರಪ್ರಥಮವಾಗಿ ಸ್ಮರಿಸಿಕೊಂಡು 2017ರಲ್ಲಿ ನಮ್ಮ ಮುಡಿಪುರ್ನಾಡು ಲಯನ್ಸ್ ಕ್ಲಬ್ನ ಸ್ಥಾಪನೆಗೆ ಕಾರಣೀಭೂತರಾದ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ನ ಸದಸ್ಯರು, ನಮ್ಮ ಮಾಜಿ ಜಿಲ್ಲಾ ರಾಜ್ಯಪಾಲರು ಆದ ಲಯನ್ ದೇವದಾಸ್ ಭಂಡಾರಿ, ಲಯನ್ ರಾಧಾಕೃಷ್ಣ ರೈ ಹಾಗೂ ಸಹಕರಿಸಿದ ಇತರ ಲಯನ್ಸ್ ಬಂಧುಗಳಿಗೆ ಚಿರಋಣಿಯಾಗಿ ಹೇಳಲು ಬಯಸ್ತೇನೆ. ನಮ್ಮ ಸಂಸ್ಥೆಯು 1917ರಿಂದ ಮೊದಲುಗೊಂಡು 8 ವರ್ಷಗಳಲ್ಲಿ ರತ್ನಾಕರ್ ರೈ ಅವರ ಸ್ಥಾಪಕರಾಧ್ಯಕ್ಷರಾಗಿ ಹಾಗೂ ಲಯನ್ ಜಯರಾಮ್ ಶಾಂತ, ಉಮೇಶ್ ಗಂಭೀರ್, ವಿಜಯ್ ರೈ, ಸಂಜೀವ ಜೋಗಿ, ರವಿ ರೈ, ಅರುಣ್ ಡಿಸೋಜಾ ಹಾಗೂ ಪ್ರಸ್ತುತ ನಾನು ಶಿವರಾಮ್ ರೈ ಅಧ್ಯಕ್ಷನಾಗಿ ಕೊಂಡು ನಿರಂತರ ಸೇವಾ ಚಟುವಟಿಕೆಗಳನ್ನು ಏರ್ಪಡಿಸಿಕೊಂಡು ಬಂದು ನಮ್ಮ ಲಯನ್ಸ್ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಲು ಪ್ರಯತ್ನಿಸಿದ್ದೇವೆ. ಪ್ರಸ್ತುತ ಸಾಲಿನಲ್ಲಿ ಜಿಲ್ಲಾ ರಾಜ್ಯಪಾಲರ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯೊಂದಿಗೆ ಜಂಟಿಯಾಗಿ ಸಹಭಾಗಿತ್ವದಲ್ಲಿ ನಮ್ಮ ಮಾತೃ ಸಂಸ್ಥೆ ಆಗಿರುವ ಮಂಗಳ ಗಂಗೋತ್ರಿ ಕ್ಲಬ್ಬಿನ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ವರ್ಷಗಳಲ್ಲಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸಿರುವ ಲಯನ್ಸ್ ಕ್ಲಬ್ಬಿನ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿದ ಹಾಗೂ ಇನ್ನು ಮುಂದೆಯೂ ಲಯನ್ಸ್ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲು ನನಗೆ ದೇವರು ಅನುಗ್ರಹ ನೀಡಲಿ ಎಂದು ಹೇಳುತ್ತಾ ನನ್ನ ಚಿಕ್ಕ ಪ್ರಸ್ತಾವನೆಯನ್ನು ವಹಿಸಿದ್ದೇನೆ. ಲಾಂಗ್ ಲಿವ್ ಲಯನ್ಸ್. ಅದಕ್ಕೆ ಕಾರ್ಯದರ್ಶಿಯಾದಂಥ ರವೀಂದ್ರ ರೈ ಇವರಿಂದ ಗಂಗೋತ್ರಿ ಸೇವಾ ಕಾರ್ಯಚಟುವಟಿಕೆಗಳ ವಾರ್ಷಿಕ ವರದಿಯನ್ನು ದಿನಾಂಕ 13/2/2025 ನಡೆಯುತ್ತಿರುವ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದಿಡಲು ಸಂತೋಷ ಪಡ್ತಾ ಇದೆ. ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾಗಿರುವಂಥ ಈ ಕ್ಲಬ್ಬಿಗೊಂದು ಸ್ವಂತ ಕಟ್ಟಡವಿದ್ದು ಕ್ಲಬ್ಬಿನ ಸ್ಥಾಪಕ ಸದಸ್ಯರುಗಳಾದಂಥ ಲಯನ್ ಡಾಕ್ಟರ್ ವಿಜಯ್ ಕುಮಾರ್, ಲಯನ್ ಡಾಕ್ಟರ್ ರಮೇಶ್ ಶೆಟ್ಟಿ ಹಾಗೂ ಲಯನ್ ರಮೇಶ್ ಸೇನ್ ಅವರ ಮಾರ್ಗದರ್ಶನದಲ್ಲಿ ಈ ಕ್ಲಬ್ ಮುನ್ನಡೆಯುತ್ತಿದೆ. ಲಯನ್ ದೇವದಾಸ್ ಭಂಡಾರಿ ಅಂತ ವ್ಯಕ್ತಿಯನ್ನು ರಾಜ್ಯಪಾಲರನ್ನಾಗಿ ನೀಡಿದ ಕ್ಲಬ್ ಇದಾಗಿದೆ. ಈ ಹಿಂದೆ ಲಯನ್ ವಿಜಯಲಕ್ಷ್ಮಿ ಪ್ರಸಾದ್ ರೈ ಹಾಗೂ ಲಯನ್ ಸುಕಲತಾ ಭಂಡಾರಿ ಜಿಲ್ಲಾ ಸಂಯೋಜಕರಾಗಿ ಉತ್ತಮ ಸೇವೆ ನೀಡಿರುತ್ತಾರೆ. ಮಾತ್ರವಲ್ಲ, ಲಯನ್ ಪ್ರಸಾದ್ ರೈ, ಲಯನ್ ಶ್ರೀನಾಥ್ ಕೊಂಡೆ, ಲಯನ್ ರಾಧಾಕೃಷ್ಣ ರೈ ಉಮಿಯಾ ಇವರುಗಳು ಪ್ರಾಂತ್ಯಾಧ್ಯಕ್ಷರುಗಳಾಗಿ ನೀಡಿದ ಸೇವೆ ಮತ್ತು ಸಮ್ಮೇಳನಗಳು ಅವಿಸ್ಮರಣೀಯ. ದಿನಾಂಕ 24/7/2024 ಜಿಲ್ಲಾ ಉಪರಾಜ್ಯಪಾಲರಾದ ಲಯನ್ ಅರವಿಂದ ಶೆಣಿಯವರು ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟ ಪದಗ್ರಹಣ ಸಮಾರಂಭದಲ್ಲಿ ಕ್ಲಬ್ಬಿನ ನೇತೃತ್ವ ವಹಿಸಿಕೊಂಡಿರುವ ಅಧ್ಯಕ್ಷರಾದ ಮಂಜುನಾಥ ಆಳ್ವ, ಕಾರ್ಯದರ್ಶಿ ಲಯನ್ ರವೀಂದ್ರ ರೈ, ಕೋಶಾಧಿಕಾರಿ ಲಯನ್ ಆದರ್ಶ್ ಶೆಟ್ಟಿ ಕ್ಲಬ್ಬನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿದ್ದಾರೆ.
ಅಂದಿನಿಂದ ಇಂದಿನವರೆಗೆ ಕ್ಲಬ್ಬಿನ ಮಾಸಿಕ ಸಭೆ ಮತ್ತು ನಿರ್ದೇಶಕರುಗಳ ಸಭೆ ಕ್ರಮಬದ್ಧವಾಗಿ ನಡೆದುಕೊಂಡು ಬರುತ್ತಿದ್ದು, ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ. 2024 ಜುಲೈ ತಿಂಗಳಲ್ಲಿ ಕೊಣಾಜಿ ಗ್ರಾಮದ ನಿವಾಸಿಯವರಾದ ಶ್ರೀಮತಿ ಶೋಭಾರವರಿಗೆ ಮನೆ ನಿವೇಶನಕ್ಕಾಗಿ 25,000 ರೂಪಾಯಿಗಳ ಆರ್ಥಿಕ ಸಹಕಾರ ನೀಡಲಾಗಿದೆ. ಲಯನ್ ಮಂಜುನಾಥ ಆಳ್ವ ಮತ್ತು ಲಯನ್ ಪ್ರಸಾದ್ ರೈ ಅವರು ಸಹಕರಿಸಿರುತ್ತಾರೆ. ಆ ತಿಂಗಳಲ್ಲಿ ಪರಿಸರ ದಿನವನ್ನು ಕೂಡ ಆಚರಿಸಲಾಗಿದೆ. 2024 ಆಗಸ್ಟ್ ತಿಂಗಳಲ್ಲಿ 300 ಹಿರಿಯ ಪ್ರಾಥಮಿಕ ಶಾಲೆಗೆ ಉಚಿತ ಸಮವಸ್ತ್ರ ಮತ್ತು ಪುಸ್ತಕಗಳನ್ನು ನೀಡಲಾಗಿದೆ. ಲಯನ್ ರಮೇಶ್ ಸೇನವ ಮತ್ತು ಲಯನ್ ರಾಧಾಕೃಷ್ಣ ರೈ ಸಹಕರಿಸಿರುತ್ತಾರೆ. ಶ್ರೀಮಾತಾ ಲಕ್ಷ್ಮಣಿ ಸೇವಾಶ್ರಮ ಮೇರೆಮಜಲು ಇಲ್ಲಿಗೆ 16,000 ರು ವೆಚ್ಚದಲ್ಲಿ ಫ್ಯಾನ್ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ. ಲಯನ್ ವಿಜಯಲಕ್ಷ್ಮಿ ರಘುರಾಮ್ ಕಾಜು ಅವರು ಸಹಕರಿಸಿರುತ್ತಾರೆ. ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದರ ಮೂಲಕ ದೇಶಕ್ಕೆ ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮ ನಡೆದಿದೆ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು 44,821 ರೂಪಾಯಿಗಳ ವೆಚ್ಚದಲ್ಲಿ ಕೊಳವೆ ಬಾವಿ ಮತ್ತು ಜಲಮರುಪೂರಣ ಘಟಕವೊಂದನ್ನು ನಿರ್ಮಿಸುವ ಕಾರ್ಯ ಮೂಡಿನ ಪರಿಸರದಲ್ಲಿ ನಡೆದಿದೆ. ಇದರ ಸಂಪೂರ್ಣ ವೆಚ್ಚವನ್ನು ಲಯನ್ ರಮೇಶ್ ಸೇನವ ಮತ್ತು ಲಯನ್ ರಾಧಾಕೃಷ್ಣ ರೈಗಳು ನೀಡಿರುತ್ತಾರೆ. ಇದು ಆ ಭಾಗದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿಕ್ಷಕರನ್ನು ಗೌರವಿಸುವ ಸದುದ್ದೇಶದಿಂದ ದೇರಳಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ನಯನಾರವರನ್ನು ಗೌರವಿಸುವ ಕಾರ್ಯಕ್ರಮ ನಡೆಸಲಾಗಿದೆ. ಆಶ್ರಯದ ನಿವಾಸಿಗಳಿಗೆ 15,000 ರೂಪಾಯಿ ವೆಚ್ಚದಲ್ಲಿ ಅನ್ನದಾನ ಮಾಡುವ ಕಾರ್ಯಕ್ರಮವನ್ನು ಈ ತಿಂಗಳಲ್ಲಿ ನಡೆಸಲಾಗಿದೆ. ಲಯನ್ ರಮೇಶ್ ಸೇನ್ ಅವರು ಈ ವೆಚ್ಚವನ್ನು ನೀಡಿರುತ್ತಾರೆ. ಕೊಣಾಜಿ ಗ್ರಾಮದ ಲಯನ್ಸ್ ರುದ್ರಭೂಮಿಯ ದುರಸ್ತಿ ಕಾರ್ಯ ನಡೆಸಲಾಗಿದೆ. ಲಯನ್ ಪ್ರಸಾದ್ ರೈ ಮತ್ತು ಲಯನ್ ರವೀಂದ್ರ ರೈ ಅವರು ಈ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ನೀಡಿರುತ್ತಾರೆ. ಕ್ವೆಸ್ಟ್ ಕಾರ್ಯಕ್ರಮದ ನಿಮಿತ್ತ ಪರಿಜ್ಞಾನ ಶಾಲೆ ಸೋಮೇಶ್ವರಕ್ಕೆ ಲಯನ್ ಡಾಕ್ಟರ್ ಮಾಧವಿಯವರ ನೇತೃತ್ವದಲ್ಲಿ ಪುಸ್ತಕಗಳನ್ನು ವಿತರಿಸಲಾಗಿದೆ. 2024 ಅಕ್ಟೋಬರ್ ತಿಂಗಳಲ್ಲಿ ಪುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಆಶ್ರಮಕ್ಕೆ 5,000 ರೂಪಾಯಿಗಳ ಕೊಡುಗೆ ನೀಡಲಾಗಿದೆ. ಲಯನ್ ಡಾಕ್ಟರ್ ವಿಜಯಕುಮಾರ್ ಮತ್ತು ಲಯನ್ ಡಾಕ್ಟರ್ ಮಾಧವಿ ಸಹಕರಿಸಿರುತ್ತಾರೆ. ದೇರಳಕಟ್ಟೆಯ ಕಣಚೂರು ವಿದ್ಯಾಸಂಸ್ಥೆಯಲ್ಲಿ SSLC ಮತ್ತು PUCಯ ನಂತರದ ವಿವಿಧ ಕೋರ್ಸುಗಳು ಮತ್ತು ಉದ್ಯೋಗಾವಕಾಶ ಮಾಹಿತಿ ಕಾರ್ಯಾಗಾರ ಕ್ಲಬ್ಬಿನ ವತಿಯಿಂದ ನಡೆಸಲಾಗಿದೆ. 2024 ನವೆಂಬರ್ ತಿಂಗಳಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಏನಪೋಯ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಜನಸೇವಾ ಟ್ರಸ್ಟ್ ಮುಡಿಪು ಇದರ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮ ನಡೆಸಲಾಗಿದೆ. ಉಳ್ಳಾಲ ತಾಲೂಕು ಸದ್ಭಾವನಾ ವೇದಿಕೆಯ ಸಹಯೋಗದೊಂದಿಗೆ ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾದಕ ದ್ರವ್ಯಗಳ ದುಷ್ಪರಿಣಾಮದ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಸಲಾಗಿದೆ. 2024 ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರು ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಸಹಯೋಗದೊಂದಿಗೆ ರೈತರಿಗೆ ಮಾಹಿತಿ ಕಾರ್ಯಾಗಾರ ನಡೆಸಲಾಗಿದೆ. ಕ್ಲಬ್ಬಿನ ಸದಸ್ಯರವರಾದ ಲಯನ್ ವಿಜೇಶ್ ನಾಯ್ಕರವರು ಮುದುಗಾರುಕಟ್ಟೆಯ ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ 50,000 ರೂಪಾಯಿ ನೀಡಿದ್ದು ಮಾತ್ರವಲ್ಲ, ಓರ್ವ ಅಧ್ಯಾಪಕರ ವೇತನವನ್ನು ನೀಡುತ್ತಿರುವುದು ಶ್ಲಾಘನೀಯ. ಅದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವೂ ನಡೆದಿರುತ್ತದೆ. ಜಿಲ್ಲಾ ಕಾರ್ಯಕ್ರಮದ IPL ಕ್ರೀಡಾಕೂಟ ಅಡ್ಯಾರ್ ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆದಿರುತ್ತದೆ. ಲಯನ್ ವಿಜೇಶ್ ನಾಯ್ಕರವರ ಸಂಯೋಜನೆಯಲ್ಲಿ ಕ್ಲಬ್ಬಿನ ಸಹಕಾರದೊಂದಿಗೆ ಇದು ನಡೆದಿರುತ್ತದೆ. 2025 ಜನವರಿ ತಿಂಗಳಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ದೇರಳಕಟ್ಟೆ KS ಹೆಗ್ಡೆ ಆಸ್ಪತ್ರೆಯ ವತಿಯಿಂದ ವಿಶ್ವವಿದ್ಯಾನಿಲಯದ ಸಂಕೀರ್ಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಮಾಹಿತಿ ಕಾರ್ಯಾಗಾರ ನಡೆಸಿಕೊಡಲಾಗಿದೆ. ಸುಮಾರು 110 ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ರಕ್ತದಾನ ಮಾಡಿರುತ್ತಾರೆ. 2025 ಫೆಬ್ರವರಿ ತಿಂಗಳಲ್ಲಿ ಕುಟತ್ತಜೆ ಉಳ್ಳಾಲ ಜಮ್ಮೂರ ಕ್ಷೇತ್ರಕ್ಕೆ ಅನ್ನದಾನದ ಸೇವಾ ಕಾರ್ಯಕ್ಕಾಗಿ ರಾಧಾಕೃಷ್ಣ ರೈ ಅವರು 50,000 ರೂಪಾಯಿಗಳ ದೇಣಿಗೆಯನ್ನು ನೀಡಿರುತ್ತಾರೆ. 2025 ಮಾರ್ಚ್ ತಿಂಗಳಲ್ಲಿ ರಾಜ್ಯಪಾಲರ ಭೇಟಿಯ ಸಂದರ್ಭದಲ್ಲಿ ಲಯನ್ ಮಂಜುನಾಥ ಆಳ್ವರ ನೇತೃತ್ವದಲ್ಲಿ ಕ್ಲಬ್ಬಿನ ಲಯನ್ಸ್ ಸದಸ್ಯರುಗಳ ಸಹಕಾರದೊಂದಿಗೆ ಸುಮಾರು 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಂಜನಾಡಿ ಗ್ರಾಮದ ನಿವಾಸಿಯಾದ ಶಿವಪ್ರಸಾದ್ ಅವರ ಕುಟುಂಬಕ್ಕೊಂದು ನಿವೇಶನ ಸಹಿತ ಮನೆಯೊಂದನ್ನು ಕಟ್ಟಿಸಿ ಕೊಡಲಾಗಿದೆ. ಈ ಮನೆಯನ್ನು ಹಸ್ತಾಂತರಿಸುವ ಸಾಂಕೇತಿಕ ಕಾರ್ಯ ರಾಜ್ಯಪಾಲರ ಹಸ್ತದಿಂದ ಇಂದು ನಡೆಯಲಿದೆ. ಇದರ ಜೊತೆಗೆ ಇಂದು ಮುಖ್ಯವಾಗಿ ಹಸಿವು ನೀಗಿಸುವಂಥ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಈ ಜಿಲ್ಲಾ ಸಂಯೋಜಕಿಯಾಗಿರತಕ್ಕಂಥ ಮೈನಾ ಶ್ರೀನಾಥ್ ಕೊಂಡೆ ಮತ್ತು ವಿನೂತ ಭಗವಾನ್ ದಾಸ್ ಕಾಜ್ ಅವರ ನೇತೃತ್ವದಲ್ಲಿ ಅಭಯ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದೀಗ ಗವರ್ನರ್ ಉಪಸ್ಥಿತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಈ ಸಂದರ್ಭದಲ್ಲಿ ನಡೆಸಲಾಗಿದೆ. ಒಂದು ರೀತಿಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕವಾದ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವುದು ಮಾತ್ರವಲ್ಲ, ಲಯನ್ಸ್ ಸೇವಾ ಸಂಸ್ಥೆಯ ಘನತೆ ಗೌರವವನ್ನು ಎತ್ತಿ ಹಿಡಿಯುವಲ್ಲಿ ಸಹಕರಿಸುತ್ತಿರುವುದು ಶ್ಲಾಘನೀಯ ಎಂಬ ಮಾತಿನೊಂದಿಗೆ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಲಯನ್ಸ್.
ಕಾರ್ಯಕ್ರಮದ ಮುಂದಕ್ಕೆ ಲಯನ್ಸ್ ಕ್ಲಬ್ ಮುಡಿಪುಕುರ್ನಾಡು ಇದರ ಕಾರ್ಯದರ್ಶಿಯವರಾದಂಥ ನಿತಿನ್ ಬಾಲೆಪುನಿ ಅವರಿಂದ ವರದಿ. ಎಲ್ರಿಗೂ ನಮಸ್ಕಾರ. ಮುಡಿಪುಕುರ್ನಾಡು ಲಯನ್ಸ್ ಕ್ಲಬ್ನ ಪದಗ್ರಹಣ ಅಧ್ಯಕ್ಷರಾಗಿ ಶಿವರಾಮ ರೈ, ಕಾರ್ಯದರ್ಶಿ ಡಾಕ್ಟರ್ ನಿತಿನ್ ಬಾಳೆಪುಣಿ, ಕೋಶಾಧಿಕಾರಿ ಮಾರ್ಸೆಲ್ ಡಿಸೋಜಾ ಪದಗ್ರಹಣ ಸ್ವೀಕರಿಸಿದರು. ಪ್ರಥಮ ಉಪರಾಜ್ಯಪಾಲರಾದ ಉಡುಪಿ ಅರವಿಂದ ಶೆಣೈಯವರು ಪ್ರಮಾಣ ವಚನ ಬೋಧಿಸಿದರು. ನಮ್ಮ ಕ್ಲಬ್ಬಿನಲ್ಲಿ ಒಟ್ಟು 20 ಜನ ಸದಸ್ಯರು ಸಕ್ರಿಯವಾಗಿ ಎಲ್ಲಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. PhDಗಳು, PhD ತರಬೇತಿ, ಬೇರೆ ಬೇರೆ ಕ್ಲಬ್ಗಳಲ್ಲಿ ನಡೆದ ಝೋನ್ ಅಡ್ವೈಸರಿ ಸಭೆಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಿರುತ್ತಾರೆ. 2024-25 ಸೇವಾ ಚಟುವಟಿಕೆಗಳು. ಪದಗ್ರಹಣ ದಿನದಂದು SSLC ಮತ್ತು PUCಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಿರುವ 3 ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಧನ ಸಹಾಯದ ಚೆಕ್ ನೀಡಲಾಗಿದೆ. ಹರೆಕಡದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟ ಪಜೂರು ಗ್ರಾಮದ 27 ವರ್ಷದ ಯುವಕನ ಕುಟುಂಬಕ್ಕೆ ಆರ್ಥಿಕವಾಗಿ ಹಿಂದುಳಿದವರಾದ ಕಾರಣ ಪದಗ್ರಹಣ ಕಾರ್ಯಕ್ರಮದಲ್ಲಿ ಧನ ಸಹಾಯದ ಚೆಕ್ ನೀಡಲಾಗಿದೆ. ಪಜೀರು ಗ್ರಾಮದ ವಿವಾಹಿತರೊಬ್ಬರು ಅನಾರೋಗ್ಯ ಸ್ಥಿತಿಯಲ್ಲಿದ್ದು ಅವರ ಶ್ರೀಮತಿಯವರಿಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಧನ ಸಹಾಯದ ಚೆಕ್ ನೀಡಲಾಗಿದೆ. ಪಿಲಿಕೊಳದಲ್ಲಿ ನಡೆದ ಹಸಿರು ತೋರಣ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ಬಿನಿಂದ ದೇಣಿಗೆ ನೀಡಲಾಗಿದೆ. ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್, ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಗ್ರಾಮಚಾವಡಿ ಮತ್ತು ಇತರ ಸಂಘ ಸಂಸ್ಥೆಗಳ ಜೊತೆಗೆ ಜಂಟಿಯಾಗಿ ಆಯೋಜಿಸಿದ್ದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ರು 5,000 ಧನ ಸಹಾಯವನ್ನು ನೀಡಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಜನರು ಇದರ ಪ್ರಯೋಜನವನ್ನು ಪಡೆದಿರುತ್ತಾರೆ. ಭಟ್ರೆಬೈಲು ಕಲ್ಲುಟಿ ದೈವಸ್ಥಾನದ ಪರಿಸರದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಿದ್ದು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಮ್ಮ ಕ್ಲಬ್ಬಿನ ಸದಸ್ಯರು ಪ್ರಗತಿಪರ ಕೃಷಿಕ ನಾಗೇಶ್ ಎರ್ಮಾಜೆ ಇವರ ಮನೆಗೆ ಭೇಟಿ ನೀಡಿ ದಂಪತಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಧನ ಸಹಾಯವನ್ನು ನೀಡಿರುತ್ತೇವೆ. ಎರ್ಮಾಜೆ ಪರಿಸರದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇರಣಕಟ್ಟೆಯ ಪೆಲತ್ತಡಿ ಸೇವಾಶ್ರಮದಲ್ಲಿರುವ ಆಶ್ರಮವಾಸಿಗಳಿಗೆ 1 ದಿನದ ಮಧ್ಯಾಹ್ನದ ಊಟವನ್ನು ಪ್ರಾಯೋಜಿಸಿದ್ದು ಆಶ್ರಮವಾಸಿಗಳು ಸಂತೋಷಪಟ್ಟಿರುತ್ತಾರೆ. ಪಜಿಯು ಗ್ರಾಮದ ತಾರಿಪಾಡಿಯಲ್ಲಿರುವ 15 ವರ್ಷದ ಹುಡುಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು ಆರ್ಥಿಕವಾಗಿ ಬಡ ಕುಟುಂಬವಾಗಿರುವ ಕಾರಣ ಇವರಿಗೆ ದೀಪಾವಳಿ ಕಿಟ್ ಮತ್ತು ಧನ ಸಹಾಯವನ್ನು ಒದಗಿಸಲಾಗಿದೆ. ಐಸಮ್ಮ ಪಾಣಾಜೆ ಇವರ ಮನೆಗೆ ಕಿಟ್ ಮತ್ತು ಧನ ಸಹಾಯವನ್ನು ನೀಡಲಾಗಿದೆ. ಪ್ರಾಂತ್ಯ ಸಮ್ಮೇಳನಕ್ಕೆ ರು 10,000ವನ್ನು ದೇಣಿಗೆಯಾಗಿ ನೀಡಿರುತ್ತೇವೆ. ಯುವ ವಾಹಿನಿ ರಿಜಿಸ್ಟರ್ಡ್ ಗ್ರಾಮಚಾವಡಿ ಇವರ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ರು 25,000 ದೇಣಿಗೆಯನ್ನು ಇವತ್ತಿನ ಸಮಾರಂಭದಲ್ಲಿ ಹಸ್ತಾಂತರಿಸಲಿದ್ದೇವೆ. ಸಂಕ್ಷಿಪ್ತವಾಗಿ ನಮ್ಮ ಕ್ಲಬ್ಬಿನ ವರದಿಯನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದೇವೆ. ಇನ್ನು ಮುಂದೆಯೂ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲು ಉತ್ಸುಕರಾಗಿದ್ದೇವೆ. ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ತಮ್ಮ ಸುದೀರ್ಘವಾದ ಸೇವಾ ಚಟುವಟಿಕೆಗಳನ್ನ ಸಭೆಯ ಮುಂದೆ ನಿತಿನ್ ಬಾಲೆಪುನಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಅತಿಥಿಗಳು ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಇವರಲ್ಲಿ ಮೆಲ್ವಿನ್ ಡಿಸೋಜ IPDG ಹಾಗೂ ಮಮತಾ ಶೆಣೈ ಮುಂದಿನ ವರ್ಷದ ಪ್ರಥಮ ಮಹಿಳೆಯಾಗಿರುತ್ತಾರೆ. JLT ಅನಿಲ್, GMT ತುಲಾರ್ ರೈ, ಜಾನ್ ಸಿರಿಲ್ ಲೋಬೋ, ಸತೀಶ್ ರೈ, ಪ್ರತಿಭಾ ಹೆಬ್ಬರ್ ಹಾಗೂ ಗೋವರ್ಧನ್ ಶೆಟ್ಟಿ, ವೆಂಕಟೇಶ್ ಹೆಬ್ಬರ್ ತಮ್ಮೆಲ್ಲರ ಉಪಸ್ಥಿತಿಯನ್ನು ಕೂಡ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ. ಹಾಗೂ PDG ಆದಂಥ ದೇವದಾಸ್ ಭಂಡಾರಿ ಇವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ PMCC ಗೋವರ್ಧನ್ ಶೆಟ್ಟಿ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ದೀಪವನ್ನು ಪ್ರಜ್ವಲಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ
ಕೊಣಾಜೆ ಪರಿಸರದ ಸದಾಶಿವ ಶೆಟ್ಟಿ ಮತ್ತು ಶ್ರೀಮತಿ ದೇವಿಕಾ ಶೆಟ್ಟಿ ಇವರಿಗೆ ನೂತನ ಮನೆ ನಿರ್ಮಾಣದ ಕೀ ಹಸ್ತಾಂತರ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಫಲಾನುಭವಿಗಳಾದಂಥ ಶ್ರೀ ಸದಾಶಿವ ಶೆಟ್ಟಿ ಮತ್ತು ಶ್ರೀಮತಿ ದೇವಿಕಾ ಶೆಟ್ಟಿ ತಾವುಗಳು ವೇದಿಕೆಗೆ ಬಂದು ಈ ಮನೆಯ ಕೀಯನ್ನು ರಾಜ್ಯಪಾಲರಾದಂಥ ಶ್ರೀಮತಿ ಭಾರತಿ BM ಇವರು ಫಲಾನುಭವಿಗಳಿಗೆ ಹಸ್ತಾಂತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸದಾಶಿವ ಶೆಟ್ಟಿ ಮತ್ತು ಶ್ರೀಮತಿ ದೇವಿಕಾ ಶೆಟ್ಟಿ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಲಯನ್ ಮಂಜುನಾಥ ಆಳ್ವ ಇವರು ಈ ಒಂದು ಕಾರ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಸಭೆಯ ಮುಂದಿಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪದಾಧಿಕಾರಿಗಳಿಗೆ ಎಲ್ಲರಿಗೂ ಒಮ್ಮೆಲೆ ವಂದಿಸ್ತಾ ವೇದಿಕೆಯ ಮುಂಭಾಗದಲ್ಲಿರೋರಿಗೂ ವಂದನೆ ಸಲ್ಲಿಸ್ತಾ ಈ ಒಂದು ಪ್ರಾಜೆಕ್ಟನ್ನು ನಾವು ಮಾಡಬೇಕಿದ್ರೆ ಇದಕ್ಕೆ ಪ್ರಥಮವಾಗಿ ನಮ್ಮ ಪ್ರಸಾದ್ ರೈ ಕಲಿಮಾರ್ ಈ ದಿವಸ ಅವರಿಲ್ಲ, ಅವರು ಕಾರಣಾಂತರದಿಂದ ಬಾಂಬೆಗೆ ಹೋಗಿದ್ದಾರೆ. ಅವರೊಂದು ನೇತೃತ್ವದಲ್ಲಿ ಒಂದು ಪ್ರಪೋಸಲ್ ಬಂದಾಗ ನಾವು ಮತ್ತು ನಮ್ಮ ಕ್ಲಬ್ಬಿನವರು ಒಟ್ಟಾಗಿ ಒಂದು ಚರ್ಚೆಯನ್ನು ಮಾಡಿ ನನಗೆ ನನ್ನ ಕ್ಲಬ್ಬಿನಿಂದ ಮತ್ತು ಹೊರಗಿನಿಂದ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಗೆ ನನ್ನ ಕ್ಲಬ್ಬಿನ ಎಲ್ಲ ನನಗೆ ಒಂದು ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಕ್ಲಬ್ಬಿನ ಸದಸ್ಯರಿಗೆ ಹಿರಿಯರಿಗೆ ನಾನು ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಹೊರಗಿಂದ ನಾವೊಂದು ಈ ಕಟ್ಟಡದ ಬಗ್ಗೆ ಒಂದು ಪ್ರಸ್ತಾವವಾಗಿ ಮಾತಾಡಿದಾಗ ಬ್ಯಾಂಕ್ ಆಫ್ ಬರೋಡಾ ಇವರು ಕೂಡ ಒಂದು ನಮಗೆ ಒಂದು 10,000 ಒಂದು ದೇಣಿಗೆಯನ್ನು ನೀಡಲು ಸಿದ್ಧರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನೊಂದು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಇನ್ನೋರ್ವ ಈ ವಲಯದ ಅಧ್ಯಕ್ಷರು BJP ಅಧ್ಯಕ್ಷರು ಅಂತ ಹೇಳ್ಬೋದು ಜಗದೀಶ್ ಆಳ್ವ ಇವರು ಕೂಡ ಒಂದು ನಮಗೆ ಒಂದು 10,000 ರೂಪಾಯಿಯನ್ನು ಕೊಡ್ತೇನೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ನಮ್ಮ ಕ್ಲಬ್ಬಿಂದ ಆಲ್ಮೋಸ್ಟ್ ಭರವಸೆ ಕೊಟ್ಟವರು ನನಗೆ ಕೊಟ್ಟಿದ್ದಾರೆ. ಇನ್ನು ಕೆಲವರು ಹಿರಿಯರಿದ್ದಾರೆ. ಖಂಡಿತ ನನ್ನನ್ನು ಕೈ ಬಿಡುವುದಿಲ್ಲ. ಈ ಒಂದು ನಮ್ಮ ಒಂದು ಪ್ರಾಜೆಕ್ಟನ್ನು ಖಂಡಿತ ನನಗೆ ಮಾಡಲಿಕ್ಕೆ ಸಹಕಾರ ಮಾಡುತ್ತಂತ ವಂದಿಸ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಅಲ್ವಾ ಸಾರಿ ಆಗ ಕೂಡ ನನ್ನ PDG ಅವರ ಹೆಸರು ಬಿಟ್ಟದ್ದು. ಅದೇ ರೀತಿ ಇನ್ನೂರು ನಮಗೆ ಒಂದು ತುಂಬ ನಮ್ಮ ಆತ್ಮಮಿತ್ರರು ಅಂತ ಹೇಳ್ಬೋದು. ಮುಡಿಪು ಕ್ಲಬ್ಬಿನ ರವಿ ರೈ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದು 10,000 ಒಂದು ಕೊಡ್ತೇನೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದನ್ನು ಹಾಗೆ ಹೇಳಬೇಕಿತ್ತು. ವೆರಿ ಸಾರಿ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಿದಂಥ ಎಲ್ಲ ದಾನಿಗಳನ್ನು ಕೂಡ ಸ್ಮರಿಸಿದಂಥ ಶ್ರೀ ಮಂಜುನಾಥ ಆಳ್ವ ತಮಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಇದರ ವತಿಯಿಂದ ಯುವವಾಹಿನಿ ರಿಜಿಸ್ಟರ್ಡ್ ಗ್ರಾಮಚಾವಡಿ ಕೊಣಾಜೆ ಇದರ ನೂತನ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೆ 25,000 ರೂಪಾಯಿಗಳ ಧನ ಸಹಾಯ ಹಸ್ತಾಂತರ. ಭಾರತಿ BM ರವರೇ, ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮುಂದಿರುವ ಗೌರವಾನ್ವಿತರೇ, ಯತ್ರ ನಾರ್ಯಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅಂದರೆ ಎಲ್ಲಿ ಹೆಣ್ಣು ಪೂಜನೀಯರು ಅಲ್ಲಿ ದೇವತೆಗಳು ಇರುವರು ಎಂದರ್ಥ. ಹಾಗೆ
ಈ ವರ್ಷ ನಮ್ಮ ಜಿಲ್ಲೆ 317 ಡಿಯಲ್ಲಿ ಮಹಿಳೆ ರಾಜ್ಯಪಾಲರಾದ ಕಾರಣ ಹೆಣ್ಣು ಪೂಜ್ಯನೀಯಳು. ಇಂದು ನಮ್ಮ ಮುಖ್ಯ ಅತಿಥಿ ನಮ್ಮ ಜಿಲ್ಲಾ ಗವರ್ನರ್ ಕೂಡ ಒಬ್ಬ ಅದ್ಭುತ ಮಹಿಳೆ. ಲಯನಿಸಂಗೋಸ್ಕರ ತನ್ನ ಅರ್ಧ ಆಯಸ್ಸನ್ನೇ ತನು ಮನ ಧನವನ್ನೇ ಸಮರ್ಪಣಾ ಭಾವದಿಂದ ಅರ್ಪಿಸಿದ ಧೀಮಂತ ಮಹಿಳೆ. ವೀರ ಯೋಧರ ನಾಡಾಗಿರುವ ಕೊಡಗು ಜಿಲ್ಲೆಯ ಆರ್ಮಿ ಸುಬೇದಾರ್ ಮೇಜರ್ ಪೊನ್ನಪ್ಪ ಹಾಗೂ ಶ್ರೀಮತಿ ಅಕ್ಕಮ್ಮ ದಂಪತಿಗಳ ಪುತ್ರಿಯಾಗಿ ಬಾಲ್ಯದ ವಿದ್ಯಾಭ್ಯಾಸವನ್ನು ಮಡಿಕೇರಿಯಲ್ಲಿ ಮುಗಿಸಿ ಬೆಂಗಳೂರಿನ PhD ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮ್ ಸೈನ್ಸ್ ಕಾಲೇಜಿನಲ್ಲಿ ಗೃಹ ವಿಜ್ಞಾನ ಪದವಿಯನ್ನು ಪಡೆದ ಪ್ರತಿಭಾನ್ವಿತರು. ಅಬಕಾರಿ ಗುತ್ತಿಗೆದಾರರಾದ BM ಮಾದಪ್ಪರವರನ್ನು ವಿವಾಹವಾಗಿ ದಾಂಪತ್ಯ ಜೀವನದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಇವರು ರಕ್ಷಿತಾ, ರಾಧಿಕಾ ಮತ್ತು ರಿಯಾಂಕಾ ಎಂಬ 3 ಮಕ್ಕಳನ್ನು ಪಡೆದುಕೊಂಡು ಅವರಿಗೆ ಯೋಗ್ಯ ಶಿಕ್ಷಣ ನೀಡಿದ್ದು ಮಾತ್ರವಲ್ಲ, ಅವರ ಉದ್ಯೋಗ ಮತ್ತು ವಿವಾಹದ ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ಮಾಡಿರುವರು. ತ್ಯಾಗ ಮನೋಭಾವನೆಯೊಂದಿಗೆ ನೊಂದ ಜನರ ಕಣ್ಣೀರೊರೆಸುವ ಮೂಲಕ ಸೇವೆಗೊಂದು ನಿಜವಾದ ಅರ್ಥವನ್ನು ಕಲ್ಪಿಸಿಕೊಟ್ಟವರು. ಕೃಷಿ ದುಡಿಮೆಯೊಂದಿಗೆ ಸಹಕಾರಿ ಸಂಘ ಸಂಸ್ಥೆಗಳ ಕೆಲಸ ಮಾಡಿ ಎಲ್ಲ ರೀತಿಯ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡವರು. 2002ರಲ್ಲಿ ಲಯನ್ಸ್ ಕ್ಲಬ್ ನೀಲಾದ್ರಿಸ್ಗೆ ಸೇರ್ಪಡೆಗೊಂಡು ಎಲ್ಲ ಪದವಿಗಳನ್ನು ಅಲಂಕರಿಸಿ ಸೇವಾ ಕಾರ್ಯಗಳನ್ನು ನಡೆಸುವುದರ ಮೂಲಕ ಸಾರ್ಥಕತೆಯನ್ನು ಕಂಡುಕೊಂಡವರು. ಅನೇಕ ಜಿಲ್ಲಾ ಕಾರ್ಯಕ್ರಮಗಳಿಗೆ ಜಿಲ್ಲಾಧ್ಯಕ್ಷರಾಗಿ ಅನೇಕ ಸೇವಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದವರು. ವಲಯಾಧ್ಯಕ್ಷರಾಗಿ, ಪ್ರಾಂತ್ಯಾಧ್ಯಕ್ಷರಾಗಿ ಜಿಲ್ಲೆಯ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಶೈಕ್ಷಣಿಕ ಸಂಸ್ಥೆಗಳಿಗೆ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಆರ್ಥಿಕ ನೆರವು, ವಿಶೇಷ ಚೇತನ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯದೊಂದಿಗೆ ಶಿಬಿರ ನಡೆಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಇವರು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ವಲಯ ಮಟ್ಟದ, ಜಿಲ್ಲಾ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ. ಹಲವಾರು NGF ಸೇರ್ಪಡೆಯೊಂದಿಗೆ ಹೊಸ ಕ್ಲಬ್ಗಳನ್ನು ಸ್ಥಾಪನೆ ಮಾಡಿ ಹೊಸ ಸದಸ್ಯರ ಸೇರ್ಪಡೆಯೊಂದಿಗೆ ಮಾಡಿದ ಕೆಲಸವನ್ನು ಒಳ್ಳೆಯ ರೀತಿಯಲ್ಲೇ ಮಾಡಬೇಕೆಂಬ ಧ್ಯೇಯದೊಂದಿಗೆ ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿ ಏಂಜಲ್ ಆಫ್ ಸರ್ವಿಸ್ ಎಂಬ ಬಿರುದನ್ನು ಪಡೆದ ಏಕೈಕ ಮಹಿಳೆಯೇ ನಮ್ಮ ಇಂದಿನ ಲಯನ್ಸ್ ಜಿಲ್ಲಾ ನಾಯಕಿ ಲಯನ್ ಭಾರತಿ PM. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಾದಂಥ ಮಂಜುನಾಥ್ ಆಳು ಅವರೇ, ಸೆಕ್ರೆಟರಿ ರವೀಂದ್ರ ರೈ ಅವರೇ ಹಾಗೂ ಟ್ರೆಜರರ್ ಆದರ್ಶ್ KM. ಈ ಕ್ಲಬ್ಬು ವೇದಿಕೆಯಲ್ಲಿರತಕ್ಕಂಥ ಫಸ್ಟ್ VDG ಅರವಿಂದ್ ಶೆಣೈ ಅವರೇ ಹಾಗೂ ಕ್ಯಾಬಿನೆಟ್ ಸೆಕ್ರೆಟರಿ ಗೀತಾರಾವ್ ಅವರೇ, ರೀಜನ್ ಚೇರ್ಪರ್ಸನ್ ಯೂಜಿನ್ ಲೋಬೋ ಹಾಗೂ ಝೋನ್ ಚೇರ್ಪರ್ಸನ್ ಉಮೇಶ್ P ಆ್ಯಂಡ್ ಸಂದೇಶ್ ಶೆಟ್ಟಿ ಹಾಗೂ ರವೀಂದ್ರ ರೈ ಅವರು, ಹಾಗೆ ಮುಡಿಪಿನ ಅಧ್ಯಕ್ಷರು ಶಿವರಾಮ್ ರಾಯ್ ಹಾಗೂ ಸೆಕ್ರೆಟರಿ ಡಾಕ್ಟರ್ ನಿತಿನ್, ಹಾಗೆ ಟ್ರೆಜರರ್ ಮಾರ್ಷಲ್ ಡಿಸೋಜಾ, ಅವರಿಗೆಲ್ಲರಿಗೂ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ನಮ್ಮ ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಮೆಲ್ವಿನ್ ಡಿಸೋಜಾ ಅವರೇ, ಹಾಗೆ PMCC ವಸಂತ್ ಕುಮಾರ್ ಅವರೇ, ಹಾಗೆ JLT ಕೋಆರ್ಡಿನೇಟರ್ ಅನಿಲ್ ಕುಮಾರ್ ಅವರೇ, ನಮ್ಮ ಇಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ಈ ವರ್ಷದ್ದು, ಗೋವರ್ಧನ್ ಶೆಟ್ಟಿ ವೆಂಕಟೇಶ್ ಹೆಬ್ಬಾರ್ ಹಾಗೂ ನಂತರ ಸತೀಶ್ ರೈ ಅವರೇ, ಸ್ಥಾಪಕ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ PDG ಆದಂಥ ದೇವದಾಸ್ ಭಂಡಾರಿ ಅವರೇ, ಹಾಗೆ ಸುಗಲತಾ ಭಂಡಾರಿ ಅವರೇ, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಜಾಯಿಂಟ್ ಸೆಕ್ರೆಟರಿ, ಹಾಗೆ GMT ಮೆಂಬರ್ ಆದಂಥ ತುಲಾರಾಯ್ ಅವರೇ,
ಸತೀಶ್ ರೈ ಅವರೇ, ಹಾಗೆ ಲಯನ್ಸ್ ಕ್ಲಬ್ ಮುಡಿಪು ಇದರ ಎಲ್ಲ ಪದಾಧಿಕಾರಿಗಳೇ ಹಾಗೂ ಲೇಡಿ ಲಯನ್ಸ್ಗಳೇ ಹಾಗೂ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಎಲ್ಲ ಸದಸ್ಯರೇ ಹಾಗೂ ಲೇಡಿ ಲಯನ್ಸ್ಗಳೇ, ಬಂದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. 2 ಕ್ಲಬ್ಬನ್ನು ಜಾಯಿಂಟ್ ಮಾಡಿ ಇವತ್ತು ಬಹಳ ಉತ್ಸಾಹದಿಂದ ಅವರು ಗವರ್ನರ್ಸ್ ಅಫಿಷಿಯಲ್ ವಿಸಿಟನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಯೊಂದಿಗೆ ಇವತ್ತು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇದು 6 ಹಾಗೂ 5 1986ರಲ್ಲಿ ಸ್ಥಾಪನೆಯಾದ ಕ್ಲಬ್ಬು. ಸುಮಾರು 38 ವರ್ಷದ ಇತಿಹಾಸವುಳ್ಳ ಈ ಒಂದು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ, ಇದರಲ್ಲಿ ಸುಮಾರು 35 ಸದಸ್ಯರನ್ನು ಹೊಂದಿರುವಂಥ ಕ್ಲಬ್ಬು. ಹಾಗೆ ಈ ಸ್ಪಾನ್ಸರ್ ಕ್ಲಬ್ಬನ್ನು ಮ್ಯಾಂಗ್ಳೂರು ಸ್ಥಾಪನೆ ಮಾಡಿದ್ದಾರೆ. MC PDG ಎಂ ಸಂತೋಷ್ ಶಾಸ್ತ್ರಿ ಅವರು, ಹಾಗೆ PDG ಕೆ ದೇವದಾಸ್ ಭಂಡಾರಿ MJF ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ಇದು 7 ಕ್ಯಾಬಿನೆಟ್ ಸದಸ್ಯರನ್ನು ಸಹ ಹೊಂದಿರುವಂಥ ಕ್ಲಬ್ಬು. ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ ಬಹಳಷ್ಟು 29ನೇ ಸ್ಥಾನವನ್ನು ಗಳಿಸಿಕೊಂಡು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ 40 ಪ್ಲೇಸನ್ನು ಗಳಿಸಿಕೊಂಡಿದ್ದಾರೆ. ಹಾಗೆ ಇವತ್ತು ಬಹಳಷ್ಟು ಕಾರ್ಯಕ್ರಮದೊಂದಿಗೆ ಇವತ್ತು ವರದಿ ನಮ್ಮದಾಗಿದೆ. ಯಾಕೆಂದರೆ ಮಂಗಳ ಗಂಗೋತ್ರಿಯವರು ಸುಮಾರು ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಕಳೆದ 8.5 ತಿಂಗಳಿಂದ ನಡೆಸಿಕೊಂಡು ಹಾಗೆ ಮುಂದೆ ಬರ್ತಾ ಇದ್ದಾರೆ. ಇವತ್ತು ಕೂಡ ನೀವು ನೋಡಿರ್ಬೋದು, ನಾವು ಬಂದಾಗ ಶುರುವಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿದರು ಪ್ರೆಸಿಡೆಂಟ್ ಮಂಜುನಾಥ್ ಅವರ ಮನೆಯಲ್ಲಿ. ಅಲ್ಲಿ ಸಾಯಂಕಾಲದ ಒಂದು ಕಾಫಿ ತಿಂಡಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದರು. ಬಿಸಿ ಬಿಸಿ ಕೇಸರಿ ಬಾತು, ಆಮೇಲೆ ಬೋಂಡ, ಆಮೇಲೆ ಕಾಫಿ ಟೀ ಎಲ್ಲರಿಗೂ ಅದು. ಅಲ್ಲಿಂದ ಎಲ್ಲ ಅದಾದ ಮೇಲೆ ನಾವು ಅಲ್ಲಿಂದ ಹೊರಟು ಇವರು ಹೋಮ್ ಫಾರ್ ಹೋಮ್ಲೆಸ್ ಅಂತ ಒಂದು ಮನೆಯಲ್ಲಿ ಕಟ್ಟಿದ್ದಾರೆ. ಬಡವರಿಗೆ ಈಗಾಗಲೇ ದಾನ ಮಾಡೋವರಿಗೆ ಬಂದಿದ್ದಾರೆ, ಮುಂದೆ ಕೀ ತಗೊಂಡು ಹೋಗಿದ್ದಾರೆ, ನೀವು ನೋಡಿದ್ದೀರಾ. ಆ ಮನೆ ಒಂದು ಬೆಡ್ರೂಮ್, ಒಂದು ಹಾಲ್, ಒಂದು ಕಿಚನ್, ಒಂದು ಬಾತ್ರೂಮ್ ಮಾಡಿದ್ರು ಭಾಳಷ್ಟು ಕಟ್ತಾ ಇದ್ದಾರೆ. ಈಗಾಗಲೇ ಅದಕ್ಕೆ 2.5 ಲಕ್ಷ 2,75,000 ಆಗಿದೆ. ಇನ್ನು ಮುಂದೆ ಸಹ ಅದಕ್ಕೆ ಇನ್ನಷ್ಟು ಹಣ ಗಳಿಸ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಮನೆ ಕಟ್ಟೋದು ವಿಶೇಷ. ಒಂದು ಮನೆ ಒಬ್ಬರಿಗೆ ಕೊಟ್ಟಾಗ ಅದನ್ನು ಕರೆಕ್ಟಾಗಿ ಮಾಡಿಕೊಟ್ರೆ ಅವರಿಗೊಂದು ತೃಪ್ತಿ ಸಿಗ್ತದೆ. ಹಾಗೆ ಇವರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದೆ ಅದು. ಅದಕ್ಕೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಎಲ್ಲ ಸದಸ್ಯರು ಅದನ್ನು ಸೇರಿ ಅದಕ್ಕೆ ಒಂದು ಸ್ವಲ್ಪ ಕೈಲಾಗುವಷ್ಟು ಸಹಕಾರವನ್ನು ಇದ್ದರೆ ಇನ್ನೂ ಒಂದು 5 ಲಕ್ಷದ ಪ್ರೋಗ್ರಾಮ್ದು ಮನೆಯದು ಪ್ರಾಜೆಕ್ಟ್ ಅದು ಒಳ್ಳೆ ಹೋಮ್ ಫಾರ್ ಹೋಮ್ಲೆಸ್ ಫಾರ್ ಎವರ್ ಅಂತೇಳಿ ಲೈಫ್ ಲಾಂಗ್ ಆಗಿ ಅವರಿಗೆ ಒಂದು ಮನೆಯನ್ನು ಶಾಶ್ವತವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ಒಂದು ಎಲ್ಲ ಸಂತೋಷ ಮತ್ತು ತೃಪ್ತಿ ಸಲ್ಲಬೇಕಾಗಿರೋದು ಆ ಕುಟುಂಬಗಳಿಗೆ. ಅಲ್ಲದೆ ನೀವು ಮಾಡಿಕೊಟ್ಟಂಥ ಮನೆ ಮಂಗಳ ಗಂಗೋತ್ರಿ ಅವರಿಗೆ ನಿಜವಾಗಿ ಪ್ರಯೋಜನಕ್ಕೆ ಬರ್ತದೆ ಅನ್ನುವಂಥ ಸಮಯದಲ್ಲಿ ಇಷ್ಟು ಒಳ್ಳೆ ಏಜ್ ಆಗಿದ್ದವರು ಇಬ್ಬರಳು ಇಲ್ಲಿ ಬಂದು ಕೀಲನ್ನು ತಗೊಂಡೋದ್ರು. ಇಂಥ ಸಂದರ್ಭದಲ್ಲಿ ನೀವೊಂದು ಒಳ್ಳೆಯ ಕೆಲಸವನ್ನು ಇವತ್ತು ಮಾಡಿದ್ದೀರ. ಸುಮಾರು 6 ಲಕ್ಷದ ಪ್ರಾಜೆಕ್ಟ್ ಇದು. ಇಲ್ಲೀಗ 2.75 3 ಲಕ್ಷದವರೆಗೆ ನಿಂತಿದೆ. ಇನ್ನೂ ಒಂದು 3 ಲಕ್ಷ ಅದಕ್ಕೆ ಹಾಕಬೇಕು, ಅಷ್ಟು ಇದಿದೆ. ದಯವಿಟ್ಟು ಇವತ್ತಿಂದ ಮಂಗಳ ಗಂಗೋತ್ರಿಯವರು ಎಲ್ಲ ಹನಿ ಕೂಡಿದರೆ ಹಳ್ಳ ಅಂತ ಹೇಳ್ಕೊಂಡು ಎಲ್ಲ ಸೇರಿಸಿ ಕಾಂಟ್ರಿಬ್ಯೂಷನ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಟ್ಟವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಏನಿಲ್ಲದವರಿಗೆ ನಾವು ಸಹಾಯ ಮಾಡೋದು ನಮ್ಮ ಕರ್ತವ್ಯ. ಇದೇ ಒಂದು ಸೇವೆ ಅಂತ ಹೇಳ್ಬೋದು. ನಿಜವಾದ ಸೇವೆ ಅಂತ ದೇವರು ಮೆಚ್ಚುವಂಥ ಕೆಲಸ ಅಂತ ಹೇಳಿದರೆ ಇಂಥೊಂದು ಮನೆ ಕಟ್ಟಿ ಆಶ್ರಯ ಕೊಟ್ಟಾಗೆ ಆಗ್ತದೆ.
ಅದಕ್ಕೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಗೆ ಎಲ್ಲರಿಗೂ ಸದಸ್ಯರಿಗೆ ನಾನು ಪ್ರೆಸಿಡೆಂಟ್ ಅಧ್ಯಕ್ಷರು ಸೆಕ್ರೆಟರಿ ಟ್ರೆಜರರ್ ಮತ್ತು ಸರ್ವ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ನೆಕ್ಸ್ಟ್ ಅಲ್ಲಿಂದ ಬಂದಾಗ ನಾವು ಒಂದು ಹಂಗರ್ ರಿಲೀವಿಂಗ್, ಹಸಿವು ನೀಗಿಸುವುದು ಅಂತ ನಮ್ಮ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಗ್ಲೋಬಲ್ ಕಾನ್ಸರ್ನ್ ಈ ಪ್ರೋಗ್ರಾಮನ್ನು ಇವತ್ತು ಅಭಯ ಆಶ್ರಮದಲ್ಲಿ ಒಂದು ಹೊತ್ತಿನ ಊಟ. ಹಾಗಾದರೆ ವರ್ಷವೂ ಅವರು ಏನೇನು ಒಳ್ಳೆಯ ಬರ್ತ್ಡೇ ಆಗಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ, ಅಥವಾ ಯಾರಿಗಾದರೂ ಒಂದು ಹೊಸ ನ್ಯೂಸ್ ಬಂದರೆ ಅಲ್ಲಿ ತಗೊಂಡೋಗಿ ಅವರು ಹಸಿವು ನೀಗಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ವರ್ಷದಿಂದ, ಕಳೆದ 10 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ನಿಮಗೆ ಗೊತ್ತಾಗುವುದು, ಈ ಬಿಲ್ಡಿಂಗಿಂದ ಆಪೋಸಿಟ್ ಅಭಯ ಆಶ್ರಮ ಇದೆ. ಅಲ್ಲಿ ವಯಸ್ಸಾದವರು, ತುಂಬ ವಯಸ್ಸಾಗಿ ಏಜ್ ಆದವರು ಇದ್ದಾರೆ. ಅವರಿಗೆ ದೇವರು ಕಳಿಸಿದಂತೆ ನಡೀಲಿಕ್ಕೆ, ಓಡಾಡಲಿಕ್ಕೆ ಎಲ್ಲ ಒಂದು ದೊಡ್ಡ ಆಶ್ರಮ ಇದೆ. ಆಶ್ರಮದಲ್ಲಿ ಇವತ್ತು ಸುಮಾರು 100 ಜನರಿಗೆ ಊಟವನ್ನು ಕೊಡುವ ವ್ಯವಸ್ಥೆಯನ್ನು ಇವತ್ತು ನಮ್ಮ ವಿನುತಾ ಕಜಾವ ಮತ್ತು ವಿನುತಾ ಭಗವಾನ್ ಕಾಜಾವ್ ಅವರು, ಹಾಗೆ ನಮ್ಮ ಶ್ರೀನಾಥ್ ಕೊಂಡೆ, ಮೈನಾ ಕೊಂಡೆ, ಇವರೆಲ್ಲ ಸೇರಿ, ಅಂದರೆ ಇವತ್ತು ನಮ್ಮ ವಿನುತಾ ಕಾಜಾವ್ ಅದು ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ವಿನುತಾ ಕಾಜಾವ. ನೀವೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಜವಾಗಿ ನಿಮ್ಮಿಂದ ಒಂದು 100 ಜನ ಇವತ್ತು ಊಟ ಮಾಡೋ ಹಾಗೆ ಇತ್ತು, ಖುಷಿಯಲ್ಲಿ. ನಾವೆಲ್ಲೆಲ್ಲೋ ಹೋಗಿ ಪಾರ್ಟಿ ಫಂಕ್ಷನ್ ಅದು ಇದು ಮಾಡ್ತೀವಿ, ಎಷ್ಟು ಕರೆದವ್ರದ್ದೇ ಕರ್ಕೊಳ್ಳೋದು, ಅಲ್ಲಿ ಪಾರ್ಟಿ ಮಾಡ್ತಾ ಇರೋದು. ಇಂಥವರಿಗೆ ಹೋಗಿ ಒಂದು ಕೊಟ್ಟರೆ ಅದು ನಿಜವಾಗಿ ಒಂದು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ಇರ್ತದೆ. ಇಂಥ ಕೆಲಸವನ್ನು ಒಳ್ಳೆ ಕೆಲಸ ಮಾಡಿದ್ದೀರಾ. ನಾವು ಅಷ್ಟೇ, ನಮ್ಮ ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಏನಾದರೂ ನಮ್ಮ ಮನೇಲಿ ಸೆಲೆಬ್ರೇಟೇ ಮಾಡೋದಿಲ್ಲ. ಎಲ್ಲಾದರಲ್ಲಿ ಹೋಗಿ ಹಣ ಕೊಟ್ಟು ಬಂದುಬಿಡ, ಅವ್ರಿಗೆ ಕೊಟ್ಟುಬಿಡಿ ಅಂತೇಳಿ. ಆ ಥರ ಇವತ್ತು ನೀರು ದೋಸೆ, ಚಿಕನ್, ಪಾಯಸ, ಪಲಾವ್ ಎಂತೆಲ್ಲ ಹಾಕಿ ಇವತ್ತೆಲ್ಲ ಅವರಿಗೆ ಮೆಣಸಿಗೆ ಬಡಿಸಲಿಕ್ಕೆ ಕೊಟ್ಟಿದ್ದರು. ಇದು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ವಿನುತಾ ಕಜ್ಜಾವ, ಭಗವಾನ್ ದಾಸ್ ಕಜ್ಜಾವ ಅವರಿಗೆ, ಮೈನಾ ಕೊಂಡೆ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಸಮಾಜ ಸೇವೆ ಮಾಡುವುದರಲ್ಲಿ ಪ್ರಖ್ಯಾತವಾಗಿ ನಾನು ಹೇಳೋದಾದರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ನಾವು ಮಾಡ್ತಾ ಇರುವ ಕೆಲಸ ಇವತ್ತು ಸೇವೆಗೆ ಅತ್ಯುತ್ತಮವಾಗಿದೆ. ಯಾಕಂದರೆ ಎಲ್ಲ ನೋಡಿದರೆ ಅಲ್ಲಿ ಗುರುತಿಸುವಂಥ ಕೆಲಸ ಆಗೋಗಿದೆ. ಇವಾಗ ಸೇವೆ ಮಾಡುವುದೇ ನಮ್ಮ ಭಾಗ್ಯ ಅಂತ ಸಮಾಜ ಸೇವೆಯಲ್ಲಿ ಮುಳುಗಿಸಿಕೊಂಡು ಸಮಾಜಕ್ಕೋಸ್ಕರ, ಸಮಾಜದ ಅಭಿವೃದ್ಧಿಗೋಸ್ಕರ ನಾವು ದುಡಿದಾಗ ಮಾತ್ರ ಅದರ ಪ್ರಯೋಜನವನ್ನು ಅವರು ಬೆಳೆಸಿಕೊಂಡು ಅದು ನಮಗೆ ಒಂದು ತೃಪ್ತಿಯನ್ನು ತಂದುಕೊಟ್ಟಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಒಬ್ಬ ಲಯನ್ಸವನ್ನು ಸೇರಿಕೊಂಡಾದ ಮೇಲೆ, ಒಂದು ಗವರ್ನರ್ ಆದಮೇಲೆ, ಅವರಿಗೆ ಜವಾಬ್ದಾರಿಯುತ ಒಂದು ಕೆಲಸವನ್ನು ಕೊಟ್ಟ ಮೇಲೆ ಅದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಬಂದಾಗ ಮಾತ್ರ ಅದರ ಪ್ರಯೋಜನ ಏನು ಅಂತ ಅವರಿಗೆ ಗೊತ್ತಾಗ್ತದೆ. ಇವತ್ತು ನಾನೊಂದು ಗವರ್ನರ್ ಆಗೋದು, ನಾಳೆ ನಾನು ಗವರ್ನರ್ ಆಗೋದಿಲ್ಲ. ಇವತ್ತು ಝೋನ್ ಚೇರ್ಮನ್ ಇದ್ದಾರೆ, ರೀಜನ್ ಚೇರ್ಮನ್ ಇದ್ದಾರೆ, ಅವರಿಗೆಲ್ಲರಿಗೂ ಒಂದೊಂದು ಅವಕಾಶ ನನ್ನ ಟೈಮಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಅವರಿಗೆ ಆ ಟೈಮಲ್ಲಿ ಈ ಪೋಸ್ಟ್ ಸಿಕ್ಕೋದಿಲ್ಲ, ನನ್ನ ಪೋಸ್ಟ್ ನನಗೆ ನೆಕ್ಸ್ಟ್ ಇಯರ್ ಸಿಕ್ಕೋದಿಲ್ಲ ಈ ಪೋಸ್ಟು. ಹಾಗಾಗಿ ನಾವು 1 ವರ್ಷ ನಮಗೆ ಅವಧಿ ಕೊಟ್ಟಿದ್ದಾರೆ. ಆ ಅವಧಿಯಲ್ಲಿ ನಾವು ಅತ್ಯುನ್ನತವಾಗಿ ಕೊಟ್ಟಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅದರ ಬೆಲೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ಪೋಸ್ಟ್ ತಗೊಂಡು ನಾವು ಹಾಗೆ ಮೂಲೆಯಲ್ಲಿ ಇಟ್ಕೊಂಡು ಇದು ಮಾಡ್ಕೊಂಡಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ದಯವಿಟ್ಟು ಎಲ್ಲರೂ ಸೇರಿ ಒಂದು ನಾವು ಈಗ ಮಾಡುವಂಥ ಮೆಂಬರ್ಶಿಪ್ ಇರ್ಬೋದು, ನಾವು ಮಾಡುವಂಥ ಸರ್ವಿಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ನಾವು ಮಾಡುವಂಥ ಕ್ಲಬ್ ಇರ್ಬೋದು, ಹಾಗೆ ನಾವು ಮಾಡುವಂಥ MJF PNJF ಇರ್ಬೋದು, ಇಂಥದ್ದನ್ನೆಲ್ಲ ನಾವು ನಮಗೆ ಸಾಧ್ಯವಾದಷ್ಟು ಬೆಳೆಸಿ ಉಳಿಸ್ಕೊಂಡು ಬಂದಾಗ ಮಾತ್ರ ನಮ್ಮ ಡಿಸ್ಟಿಕ್ಕಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಡಿಸ್ಟಿಕ್ಕನ್ನು ನಾವು 317D ಇದನ್ನು ಬೆಳೆಸಿ ಉಳಿಸಿಕೊಂಡು ಬರುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಮೆಂಬರ್ಶಿಪ್ ಮೋರ್ ಇಂಪಾರ್ಟೆಂಟು. ಗ್ರೋತ್ ಬರಬೇಕು. ಮೆಂಬರ್ಶಿಪ್ಪು ಯಾವ್ಯಾವ ಕ್ಲಬ್ಬಲ್ಲಿ ಏನು ಒಂದು ಮೆಂಬರ್ಸ್ ಮಾಡೋದಿಲ್ಲ. ಕೆಲವು ಕ್ಲಬ್ಬಲ್ಲಿ ಒಂದು 4, 3, 2 ಹೀಗೆ ಮಾಡ್ತಾರೆ, ಪರವಾಗಿಲ್ಲ. ಆದರೆ ಕೆಲವೊಂದು ಕ್ಲಬ್ಬಲ್ಲಿ ಏನೂ ಮಾಡೋದಿಲ್ಲ.
ಅವರೊಂದು ಗವರ್ನರ್ ವಿಸಿಟ್ ಮಾಡ್ತಾರೆ ಅಷ್ಟೇ, ಏನಿರೋದಿಲ್ಲ ಅಲ್ಲಿ, ಸರ್ವಿಸ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಯಾವುದೂ ಇಲ್ಲ, ಎಂಥ ಸಹ ಇರೋದಿಲ್ಲ. ಅಟ್ಲೀಸ್ಟ್ ನನಗೆ ಈ ವರ್ಷ ನಂದು ಮುಗೀತದೆ, 3 ತಿಂಗಳಿದೆ ಅಷ್ಟೇ. ಬರುವ ಗವರ್ನರ್ಸಿಗೆ ಅಷ್ಟೇ ನೀವು ಮೆಂಬರ್ಶಿಪ್ ಮಾಡಬೇಕು. ಒಂದು ಗವರ್ನರ್ ಅಧಿಕೃತ ಭೇಟಿ ಅಂತ ಅಂದಾಗ ಒಂದು ಅಫಿಷಿಯಲ್ ವಿಸಿಟ್ ಒಂದು ವರ್ಷಕ್ಕೆ ಒಬ್ಬರೇ ಬರೋದು. ಅವರು ಒಂದು ಸುತ್ತು ನೀವು ಏನೇನು ಮಾಡಿದ್ದೀರಾ ಅನ್ನುವಂಥ ಪೊಸಿಷನ್ಗೆ ಬಂದಾಗ ಅಲ್ಲಿ ಮೆಂಬರ್ಶಿಪ್ ಇರೋದಿಲ್ಲ, ಅಲ್ಲಿ ಸರ್ವಿಸ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಅಲ್ಲಿ ಯಾವುದೂ ಇರೋದಿಲ್ಲ. ಮತ್ತೆ ದೊಡ್ಡ ದೊಡ್ಡ ಕೆಲಸ ಬೇಡ, ಬಿಡಿ, ಸಣ್ಣ ಸಣ್ಣ ಕೆಲಸ. ನೆಕ್ಸ್ಟು ಇನ್ನೂ ಬರುವ ಗವರ್ನರ್ಗೆ ಮೊದಲು ನಾವು ಹೇಳೋದಾದರೆ ಇದೊಂದು ಮಾತು ಹೇಳ್ತೀನಿ. ನಾವು ಯಾವಾಗಲೂ ಫ್ಲ್ಯಾಗ್ ಸಲ್ಯೂಟೇಷನ್ ಕೊಡುವಾಗ ಎಲ್ಲರೂ ಕೈಯಲ್ಲಿ ಹೀಗೆ ಮಾಡ್ಕೊಂಡು ಕೂತಿರ್ತಾರೆ, ಹೀಗೆ ಮಾಡ್ಕೊಂಡು ಕೂತಿರ್ತಾರೆ, ಹೀಗೆ ಮಾಡಿ. ಅದು ಫ್ಲ್ಯಾಗ್ ಸಲ್ಯೂಟೇಷನ್ ಯಾಕೆ? ನಮಗೆ ಒಂದು 1947 ಒಂದು ಸ್ವಾತಂತ್ರ್ಯ ಬಂದಾಗ ನಮಗೆ ಒಂದು ಸ್ವಾತಂತ್ರ್ಯ ಬಂದಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಒಂದು ಫ್ಲ್ಯಾಗ್ ಸಲ್ಯೂಟೇಷನ್ ನಮ್ಮ ಅಲಯನ್ಸಿಗೆ ಸಂಬಂಧಪಟ್ಟಿದ್ದು ನಾವು ಓದ್ತೇವೆ. ಓದುವಾಗ ಯಾವಾಗಲೂ ಅಟೆನ್ಷನ್ ಆಗಿ ಇದ್ದರೆ ಅದು ನಿಜವಾಗಿ ಗೌರವ ಕೊಟ್ಟಾಗೆ ಆಗ್ತದೆ. ಇಲ್ಲದಿದ್ದರೆ ನಾವೊಂದು ಕೈಯಲ್ಲಿ ಒಂದು ತಿರುಗಿಕೊಂಡು ಹೀಗೆ ಮಾಡಿಕೊಂಡು ಇದ್ದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ನೆಕ್ಸ್ಟು ಎಲ್ಲ ಕ್ಲಬ್ಗಳಲ್ಲಿ ಇದನ್ನು ನಾನು ಹೇಳ್ತಾ ಬರ್ತಿರ್ತೇನೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ನಾನು ಎಷ್ಟು ಅಬ್ಸರ್ವ್ ಮಾಡಿದ್ದೇನೆ, ಯಾವ ಸರಿಯಾಗಿ ಕರೆಕ್ಟಾಗಿ ಅಟೆನ್ಷನ್ ಆಗಿ ನಿಲ್ಲೋದಿಲ್ಲ. ಆದ್ದರಿಂದ ದಯವಿಟ್ಟು ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ. ನನಗೆ ಅನಿಸಿದಾಗೆ ಇದು ಹೇಳೋದಾದರೆ ನಾವು ಸಾಮಾಜಿಕ ಬದಲಾವಣೆಯನ್ನು, ವ್ಯತ್ಯಾಸವನ್ನು ಕಂಡುಹಿಡಿಯುವಾಗ ಮಾತ್ರ ಮನುಷ್ಯನಿಗೆ ಲೈನಿಸಮ್ ಏನು ಅಂತ ಗೊತ್ತಾಗ್ತದೆ. ಎಷ್ಟೇ ಹಣ ಇರಲಿ ಕೈಯಲ್ಲಿ, ಎಷ್ಟೇ ನೀವು ಜೀವನ ನಡೆಸಿ, ಆದರೆ ನೀವು ಸಹಾಯ ಅಂತ ಒಬ್ಬರಿಗೆ ಮಾಡಿದಾಗ ಮಾತ್ರ ಅದಕ್ಕೆ ನಿಮಗೆ ತೃಪ್ತಿ ಆಗುತ್ತೆ. ಇವತ್ತು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀರಾ, ಲಯನ್ಸಲ್ಲಿ ಸೇವೆ ಮಾಡಲಿಕ್ಕೆ ತೊಡ್ಕೊಂಡಿದ್ದೀರಾ. ಪ್ರತಿಯೊಬ್ಬರು ಜೋಡಿಸಿ ಹಣ ಇಡೋದು. ನಾಳೆ ಇವತ್ತಿಷ್ಟೇ ನಮ್ಮ ಉಸಿರಿರೋದು, ನಾಳೆ ನಮ್ಮ ಉಸಿರು ಎಲ್ಲಿ ಹೋಗುತ್ತದೋ ಗೊತ್ತಿಲ್ಲ. ಇವಾಗ ನೋಡಿದ್ದೀರಾ, 43 ವರ್ಷದಲ್ಲಿ ಅವರು ಹಾರ್ಟ್ ಅಟ್ಯಾಕ್, 50 ವರ್ಷದಲ್ಲಿ ಅವರಿಗೆ ಹುಷಾರಿಲ್ಲ. ಕೆಲವೊಂದು ಮಾಡಿ ಇಟ್ಟು ಅವರ ಆರೋಗ್ಯನೂ ಅಷ್ಟು ಕೆಟ್ಟೋಗಿರುತ್ತದೆ. ಆದರೂ ಸಹ ಹಣ ಮಾತ್ರ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಕೈ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ಮನಸ್ಸು ಸೇರಿಲ್ಲ. 10 ಜನರಿಗೆ ಸಹಾಯ ಮಾಡುವಂಥ ಕೈ ಇರಬೇಕು. ಕಿಂಚಿತ್ತು ಹಣದಲ್ಲಿ ನಾವು ಸ್ವಲ್ಪ ಬಡವರಿಗೆ ದಾನ ಮಾಡುವಂಥ ಕೆಲಸ ಇರಬೇಕು. ಸೇವೆ ಮಾಡೋದ್ರಿಂದ ದಾನ ದುಡ್ಡಾಗಿ ಕೊಡಬೇಡಿ, ಅವರಿಗೆ ಏನು ಬೇಕು ಅದನ್ನು ಕಲ್ಪಿಸಿಕೊಡುವಂಥ ಸೇವೆ ಮಾಡ್ತಾ ಬಂದಾಗ ಭಗವಂತನು ನಿಮ್ಮನ್ನು ಹಾರೈಸ್ತಾರೆ, ನೋಡ್ತಾರೆ. ಇಷ್ಟು ಒಂದು ಸೇವೆ ಮಾಡ್ತಾ ಇದ್ದಾರಲ್ಲ, ಇವರ ಕಾಯಿಲೆ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂತೇಳಿ ಸೇವೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರೀತಿ ವಿಶ್ವಾಸದೊಂದಿಗೆ ನೀವು ಇನ್ನೂ ಹೆಚ್ಚು ಒಂದು 50 ವರ್ಷ ಉಳಿಬಹುದು. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಸಮಾಜದಲ್ಲಿ ಒಂದು ಕೈಯಲ್ಲಿ ತೆಗೋ, ಇನ್ನೊಂದು ಕೈಯಲ್ಲಿ ಕೊಡು ಅಂತ. ದೇವರು ನಮಗೆ ಒಂದು ಕೈಯಲ್ಲಿ ಕೊಡ್ತಾರೆ, ಇನ್ನೊಂದು ಕೈಯಲ್ಲಿ ನಾವು ಸ್ವಲ್ಪ ಆದರೂ ದಾನ ಧರ್ಮ ಮಾಡಿದರೆ ಮಾತ್ರ ಅವರವರ ಆತ್ಮಕ್ಕೆ ಶಾಂತಿ ಮತ್ತು ಒಂದು ತೃಪ್ತಿಯು ಸಿಗ್ತದೆ. ಹಾಗಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇಲ್ಲಿ. ನೀವೆಲ್ಲರೂ ಒಳ್ಳೆಯ ನಿಟ್ಟಿನಿಂದ ಸಮಾಜದ ಅಭಿವೃದ್ಧಿಗೆ, ಅದರ ಏಳಿಗೆಗೋಸ್ಕರ ಸರ್ವತೋಮುಖ ಅಭಿವೃದ್ಧಿಯಾಗಿ ನಿಸ್ವಾರ್ಥ ಸೇವೆಯಿಂದ ನಾವು ಜೀವನವನ್ನು ನಡೆಸಿ ತಮಗೆ ಕಷ್ಟದಲ್ಲಿದ್ದವರಿಗೆ ನಾವು ಸೇವೆ ಮಾಡಿದಾಗ ಅದು ನಮಗೆ ಯಶಸ್ವಿಯಾಗಿ ಮೂಡಿ ಬರ್ತದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ, ಹಾಗೆ ಇವತ್ತು ನಮ್ಮ ಝೋನ್ ಚೇರ್ಪರ್ಸನ್ ಇದ್ದಾರೆ, ರೀಜನ್ ಚೇರ್ಪರ್ಸನ್ ಇದ್ದಾರೆ. ಅವರು ಇವತ್ತು ಅವರ ರೀಜನ್ ಕಾನ್ಫರೆನ್ಸನ್ನು ಮುಗಿಸಿ ಅತ್ಯುತ್ತಮವಾಗಿ ಇವತ್ತಿದ್ದಾರೆ. ಅವರ ನಡೆಸಿದಂಥ ಕ್ಲಬ್ಗಳಲ್ಲಿಯೂ ಅಂಥ ಕೆಲಸಗಳು ಅತ್ಯುತ್ತಮವಾಗಿ ನಡೀತಾ ಇದೆ. ಇನ್ನು ಮುಂದೆ 3.5 ತಿಂಗಳಿದೆ, ಅದರಲ್ಲಿ ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳುತ್ತೇನೆ ನಮಗೆ. ಹಾಗೆ ಉಮೇಶ್ ಪಿ ಅವರು ಮತ್ತು ಸಂದೇಶ್ ಅವರು ಸಹ ಅವರ ಜೊತೆ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ 2 ಕ್ಲಬ್ಬಿನ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಮುಡಿಪು ಕುರುನಾಡು, ಅದರಲ್ಲಿ ಸಹ ಶಿವರಾಮ್ ರೈ ಮತ್ತು ಮಂಜುನಾಥ್ ಆಳ್ವ, ಇವರು ಇಬ್ಬರಿಗೂ ನಾನು ಹೇಳ್ತೀನಿ, ನಿಮ್ಮ ನಿಸ್ವಾರ್ಥ ಸೇವೆ ಇರ್ಬೋದು ಸಮಾಜಕ್ಕೆ, ಅಥವಾ ನಿಮ್ಮ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಜನರಿಗೆ ಸಹಾಯ ಆಗುವ ರೀತಿಯಲ್ಲಿ ಇವತ್ತು ನೀವು ಸಹಾಯ ಮಾಡಿದ್ದೀರಾ. 10 ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡು ತುಂಬ ಒಳ್ಳೆಯದಾಗಿ ನಡೆಸ್ತಿದ್ದೀರಾ.
ಇನ್ನು ಮುಂದೆ ಸಹ ಇಂಥ ಕಾರ್ಯಕ್ರಮಗಳು ಜರುಗಲಿ, ಟಾಪಲ್ಲಿ 10ನೇ ಸ್ಥಾನದಿಂದ ಮುಂದೆ ಬರುವಂತಾಗಲಿ ಅಂತ ಹೇಳುತ್ತಾ ಇಬ್ಬರು ಪ್ರೆಸಿಡೆಂಟಿಗೂ ಸೆಕ್ರೆಟರಿ ಟ್ರೆಜರರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ನಾನು ಹೆಚ್ಚು ಮಾತಾಡೋದಿಲ್ಲ, ಸ್ಟಾರ್ಟ್ ಆಗಿದೆ 8 ಗಂಟೆಗೆ, ಎಲ್ಲರೂ ಕಾಯ್ತಾ ಇದ್ದಾರೆ. ದಯವಿಟ್ಟು ಇದು ಮುಂದಿನ ಕಾರ್ಯಕ್ರಮಗಳು ಇದೆ, ಆದ್ದರಿಂದ ನನಗೆ ಈ ಒಂದು ಅವಕಾಶ ಕೊಟ್ಟಂತ ಫಸ್ಟ್ ನಮ್ಮ ಲೇಡಿ ಲಯನ್ಸ್ಗಳಿಗೆ ಎಲ್ಲರಿಗೂ ಸಹ ಹಾಗೂ ಬಂದಂಥವರಿಗೆಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಲವ್ ಲಯನ್ಸ್ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಇವರಿದ್ದಾರೆ, ರಮೇಶ್ ಜೇನವ ಮತ್ತು ಶ್ರೀನಾಥ್ ಕೊಂಡೆ ಮತ್ತು ರಾಧಾಕೃಷ್ಣ ರೈ ಮತ್ತು ಕಿಟ್ಟಣ್ಣ ರೈ ಹಾಗೂ ವಿಜೇಶ್ ನಾಯಕ್, ಆಮೇಲೆ ಮೈನಾ ಕೊಂಡೆ, ಭಗವಾನ್ ಕಾಜವ, ಅನಸೂಯ ಮತ್ತು ದೇವದಾಸ್ ಭಂಡಾರಿ, ಸುಕಲತಾ ಭಂಡಾರಿ, ಇವರಿಗೆಲ್ಲ ನಾನು ಹೃತ್ಪೂರ್ವಕವಾದ ಅಭಿನಂದನೆ. ಏಕೆಂತೇಳಿದರೆ ವರ್ಷ ಬಂದಾಗ ಇಲ್ಲಿ ನಾನು ಬರ್ತಾನೆ ಇರ್ತೀನಿ. ಇವರ ಆತಿಥ್ಯನೂ ಬಹಳಷ್ಟು, ಇವರ ಸಂಸ್ಕೃತಿನೇ ಬಹಳಷ್ಟು, ಇವರ ಕಲೆ, ಇವರಿಗೆ ಸಾಹಿತ್ಯ, ಪ್ರತಿಯೊಂದರಲ್ಲೂ ಸಹ ವಿಭಿನ್ನ ಶೈಲಿಯಲ್ಲಿ ನಡೆಸುವಂಥ ಕಾರ್ಯಕ್ರಮವನ್ನು ಒಪ್ಕೊಳ್ತಾ ಇರ್ತಾರೆ ಯಾವಾಗಲೂ ಸಹ. ಈಗ ಅಲ್ಲಿ ಒಂದು ಕಟ್ಟಡ ವೇದಿಕೆಯನ್ನು ಕಟ್ಟಿದ್ದಾರೆ ನೋಡಿ, ರಾಧಾಕೃಷ್ಣ ಅವರು ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇಂಥ ಒಂದು ಸ್ವಂತ ಕಟ್ಟಡವನ್ನು ಕಟ್ಟಿಕೊಂಡು ನಿಮ್ಮ ಪ್ರೋಗ್ರಾಮ್ ಕಾರ್ಯಕ್ರಮವನ್ನೆಲ್ಲ ನಡೆಸ್ತಾ ಇದ್ದೀರಾ. ಇದನ್ನೆಲ್ಲ ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಎಲ್ಲರೂ ಬಂದರೆ ನಿಮ್ಮ ಸಂಸ್ಕೃತಿ, ನಿಮ್ಮ ಕಲೆ, ನಿಮ್ಮ ವೈವಿಧ್ಯ ಮತ್ತು ನಿಮ್ಮ ಆತಿಥ್ಯ ಅದನ್ನೇ ಎಲ್ಲರೂ ಸಂತೋಷ ಪಡ್ತಾರೆ. ನಾನು ಇವತ್ತು ನಿಮಗೆಲ್ಲರಿಗೂ ಇದರ ಪ್ರಕಾರ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಮುಡಿಪುವಲ್ಲಿ ಜಯರಾಮು, ಆಮೇಲೆ ಸಂಜೀವ ರೈ, ರತ್ನಾಕರ್ ರೈ ಮತ್ತು ರವಿ, ಇವರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ತಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ತಮ್ಮ ಸುದೀರ್ಘವಾದ ಲಯನಿಸಮ್ ನಿಸ್ವಾರ್ಥ ಸೇವೆಗೆ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಹಾಗೂ ಮಂಗಲ ಗಂಗೋತ್ರಿ 2 ಕ್ಲಬ್ಬಿನ ಪರವಾಗಿ ನಮ್ಮ ಗೌರವಾರ್ಪಣೆಯನ್ನು ತಾವು ಸ್ವೀಕರಿಸಬೇಕಾಗಿ ಮುಡಿಪು ಕೊರ್ನಾಡು ಮತ್ತು ಮಂಗಳ ಗಂಗೋತ್ರಿ ಅದರ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಮುಂದೆ ಬರಬೇಕು. ಆಮೇಲೆ ಮುಡಿಪುದು ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್
ಮತ್ತು ಗಂಗೋತ್ರಿದು ಪ್ರೆಸಿಡೆಂಟ್ ಸೆಕ್ರೆಟರಿ ಜನರಲ್ ಮುಂದೆ ಬನ್ನಿ. ನಿಮ್ಮ ಕ್ರಿಯಾಶೀಲ ವ್ಯಕ್ತಿತ್ವದ ನಿಸ್ವಾರ್ಥ ಸೇವೆಗೆ ನಿಮ್ಮನ್ನು ಗುರುತಿಸಿ ಇಂಟರ್ನ್ಯಾಷನಲ್ ಪಿನ್ 3 ಜನರಿಗೆ ಬಂದು ತಗೊಳ್ಳಿ. ಸಂಸ್ಥೆಯ 7 ಸದಸ್ಯರು ಈ ವರ್ಷ ಕ್ಯಾಬಿನೆಟ್ಗೆ ಸೇರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ರಾಧಾಕೃಷ್ಣ ರೈ, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇವೆಂಟ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್. ವಿಜೇಶ್ ನಾಯಕ್, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಲಯನ್ಸ್ ಪ್ರೀಮಿಯರ್ ಲೀಗ್. ಸುಕಲತಾ ಭಂಡಾರಿ, ಜಾಯಿಂಟ್ ಕ್ಯಾಬಿನೆಟ್ ಸೆಕ್ರೆಟರಿ. Associate District Coordinator Maina S. Konde, Relieve Hunger. District Chairpersons Dr. Madhavi Vijay Kumar, Lions Quest. Vinita Pikajava, Relieving Hunger. Prasad Rai Kalimar, Encourage Local Culture. ವಿಶೇಷವಾಗಿ ನಮ್ಮನ್ನು ಇವತ್ತು ಈ ಒಂದು ಅಧಿಕೃತ ಭೇಟಿಯಲ್ಲಿ ನನ್ನನ್ನು ಪರಿಚಯ ಮಾಡಿದ ವಿನುತಾ ಕಜವನಿಗೆ ಅಭಿನಂದನೆಗಳು. ಮುಡಿಪು ಕರ್ನಾಟಕ ಸಂಸ್ಥೆಯಿಂದ 2 ಕ್ಯಾಬಿನೆಟ್ ಸದಸ್ಯರು ನಮ್ಮೊಂದಿಗಿದ್ದಾರೆ. ವಿಜಯ್ ರೈ ಅವರು ಝೋನ್ ಎನ್ವಾಯ್ ಮತ್ತು ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಅರುಣ್ ಡಿಸೋಜಾ, ಇಮೇಜ್ ಬಿಲ್ಡಿಂಗ್. ಮಂಗಳ ಗಂಗೋತ್ರಿ ಸಂಸ್ಥೆಯಿಂದ 6 ಸದಸ್ಯರಿಗೆ ಶೆವ್ರಾನ್ ಪಿನ್ಗಳು ಬಂದಿದೆ. ಅನುಸೂಯ ಎ ರಮೇಶ್ ಶೆಟ್ಟಿ, 15 ಇಯರ್ಸ್ ಮೊನಾರ್ಕ್ ಶೆವ್ರಾನ್. ದಯವಿಟ್ಟು ವೇದಿಕೆಗೆ ಬರಬೇಕು. ರವೀಂದ್ರ ರೈ, 15 ಇಯರ್ಸ್. ಮಾಧವಿ ವಿಜಯ್ ಕುಮಾರ್, 15 ಇಯರ್ಸ್ ಮೊನಾರ್ಕ್ ಶೆವ್ರಾನ್. ಮೈನಾ ಶ್ರೀನಾಥ್ ಕೊಂಡೆ, 15 ಇಯರ್ಸ್. ಸುಕಲತಾ ಭಂಡಾರಿ, 15 ಇಯರ್ಸ್. ರಾಧಾಕೃಷ್ಣ ರೈ, 10 ಇಯರ್ಸ್. PDG ದೇವದಾಸ್ ಭಂಡಾರಿಯವರು ಬರಬೇಕು ಇಲ್ಲಿ.
ಉಪಸ್ಥಿತರಿರುವಂಥ ನಿಕಟಪೂರ್ವ ರಾಜ್ಯಪಾಲರಂತ ಸಭಾಧ್ಯಕ್ಷರು, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಆಳ್ವರೆ, ಮುಡಿಪು ಕುರ್ನಾಡು ಕ್ಲಬ್ಬಿನ ಅಧ್ಯಕ್ಷರು ಶಿವರಾಮ್ ರೈ ಅವರೇ, ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಗವರ್ನರ್ ಮೇಡಮ್ ಬಿ ಎಂ ಭಾರತಿ ಅವರೇ, ವೈಸ್ ಗವರ್ನರ್ ಗುಬ್ಬಿ ಅರವಿಂದ್ ಅವರೇ, PMCC ವಸಂತ್ ಶೆಟ್ಟೆ, PDG ನಮ್ಮ ಆತ್ಮೀಯ ದೇವದಾಸ್ ಭಂಡಾರಿ ಅವರೇ, ನೆರೆದಿರುವ ಆತ್ಮೀಯ ಬಂಧುಗಳೇ, ಗುಡ್ ಈವ್ನಿಂಗ್, ನಮಸ್ತೆ. 2011 ಅಂದರೆ ನಾನು ಕ್ಲಬ್ಬಿನ ಅಧ್ಯಕ್ಷರಾದ ಸಂದರ್ಭದಿಂದ ಈ ವರ್ಷ ತನಕ ಆಲ್ಮೋಸ್ಟ್ ಎವ್ರಿ ಇಯರ್ ಈ ಕ್ಲಬ್ಬಿನ ಮಂಗಳ ಗಂಗೋತ್ರಿ ಕ್ಲಬ್ಬಿನ DG ವಿಸಿಟ್ಗೆ ಬಂದಿದ್ದೇನೆ. ಒಂದು ವರ್ಷ ನಾನು ಮಿಸ್ ಆಗಿದೆ ನನಗೆ ನೆನಪು. ಅದರ್ವೈಸ್ ಆಲ್ಮೋಸ್ಟ್ ಎವ್ರಿ ಇಯರ್ ಈ ಕ್ಲಬ್ಬಿನ ವಿಸಿಟ್ಗೆ ಬಂದಿದ್ದೇನೆ, DG ವಿಸಿಟ್ಗೆ ಬಂದಿದ್ದೇನೆ. ಕ್ಯಾಂಡಿಡೇಟ್ ಗವರ್ನರ್ ಆಗಿದ್ದು ರೀಸೆಂಟ್ ಇಯರ್ಸ್, ಬಟ್ ಅದರಿಂದ ಮೊದಲಿಂದಲೇ ನಾನು ಬರ್ತಾ ಇದ್ದೇನೆ. ಯಾಕೆಂದ್ರೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ನಮ್ಮ ಜಿಲ್ಲೆಯ ಕೇವಲ ಸೀನಿಯರ್ ಕ್ಲಬ್ ಮಾತ್ರವಲ್ಲ, ಹಾಸ್ಪಿಟಾಲಿಟಿಗೆ, ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ದಂತ ಇದೊಂದು ಕ್ಲಬ್. ಮಂಗಳೂರು ಕಡೆಯವರು ಯಾವ ಕ್ಲಬ್ಬಿಗೆ ಈ ಕಡೆ ಬರೆದಿದ್ರು ಕೂಡ ಮಂಗಳ ಗಂಗೋತ್ರಿ ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ಮಿಸ್ ಆಗ್ತಿರ್ಲಿಲ್ಲ. ತುಂಬಾ ಜನ ಬರ್ತಿದ್ರು. ನನಗೆ ಸ್ಟಿಲ್ ನೆನಪುಂಟು, ಮೊದಲು ಸ್ಟೇಜ್ ಅಲ್ಲಿ ಆಗ್ತಿದ್ರು, ಹೊರಗಡೆ ಮೇಡಮ್ಗೆಲ್ಲ ನೆನಪಿರುವ, ಅಲ್ಲಿ ಹಾಕಿ ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು. ಎಂಟರ್ಟೈನ್ಮೆಂಟ್ ಅದು ಏನು ಕೋಲ ಅದೆಲ್ಲ ಮಾಡಿ, ನಾಟಕ ಮಾಡಿ ಎಂಟರ್ಟೈನ್ ಎಲ್ಲ ಮಾಡ್ತಿದ್ರು. ಕೆಲವೊಮ್ಮೆ ಇಲ್ಲಿ ಕಾರ್ಯಕ್ರಮ, ಕೆಲವೊಮ್ಮೆ ಅಲ್ಲಿ ಕಾರ್ಯಕ್ರಮ, ಹೀಗೆ ಬಹಳಷ್ಟು ಸದಸ್ಯರನ್ನು ಒಟ್ಟು ಮಾಡಿ, ಬೇರೆ ಬೇರೆ ಕ್ಲಬ್ಬಿನ ಸದಸ್ಯರನ್ನು ಆಹ್ವಾನ ಮಾಡಿ ಒಳ್ಳೆಯ ಆತಿಥ್ಯ ಕೊಟ್ಟು ಒಂದು ಆತ್ಮೀಯತೆಯನ್ನು ಬೆಳೆಸಿಕೊಂಡು ಬಂದಂತಹ ಕ್ಲಬ್. ಅಷ್ಟು ಮಾತ್ರವಲ್ಲ, ಈ ಕ್ಲಬ್ನಿಂದ ಅದೆಷ್ಟು ಮಂದಿ ಕ್ಲಬ್ಬಿನ ಮಟ್ಟದಲ್ಲಿ ಮಾತ್ರವಲ್ಲ, ಪ್ರಾಂತ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾಯಕರುಗಳನ್ನು ಕೊಟ್ಟಂತಹ ಕ್ಲಬ್. ನಾನು ಸ್ವಲ್ಪ ಬೇಗ ಬಂದಿದ್ದೆ, ಆದರೆ ಹೊರಗಡೆ ಇದ್ದೆ. ಆವಾಗ ನಮ್ಮ ರವೀಂದ್ರ ಮಾಸ್ಟರು ರಿಪೋರ್ಟ್ ಓದುವಾಗ ನನಗೆ ಕೇಳಿದೆ, ನನಗೆ ಬಹಳಷ್ಟು ಖುಷಿ ಆಯಿತು. ಅವರು ಸ್ಟಾರ್ಟ್ ಮಾಡುವಾಗ ಚಾರ್ಟರ್ ಸದಸ್ಯರಿಂದ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕ್ಲಬ್ಬಿನ ಚಾರ್ಟರ್ ಸದಸ್ಯರು ಡಾಕ್ಟರ್ ವಿಜಯ್ ಕುಮಾರ್ ಅವರು, ದೆನ್ ನಮ್ಮ ರಮೇಶ್ ಶೆಟ್ಟಿ ಅವರು, ಅದೇ ರೀತಿ ಹಿರಿಯರಾದ ರಮೇಶ್ ಅವರ ಹೆಸರು ತೆಗೆದ್ರು. ಅದೇ ರೀತಿ ಪ್ರಾಬಬ್ಲಿ ಮಾಧವಿ ಮೇಡಮ್, ಅನ್ಸೂಯ ಅಕ್ಕ, ಹೀಗೆ ಆ ಕ್ಲಬ್ ಆ ಟೈಮಲ್ಲಿ ಇದ್ದವರನ್ನು ನೆನೆಸಿದ್ರು. ಅದರ ನಂತರ ಖುಷಿಯಾಗಿ ನಮ್ಮ ಜಿಲ್ಲೆಗೆ ಕೊಟ್ಟಂತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ದೇವದಾಸ್ ಭಂಡಾರಿ ಅವರ ಹೆಸರು ತೆಗೆದ್ರು. ಅದರ ನಂತರ ಜಿಲ್ಲೆಗೆ RCಗಳಾಗಿ, ಅದೇ ರೀತಿ ಕ್ಯಾಬಿನೆಟ್ ಜನರಲ್ ಸೆಕ್ರೆಟರಿ ಆಗಿ ಕೊಟ್ಟಂತ ಪ್ರಸಾದ್ ರೈ ಇರ್ಬೋದು, ಶ್ರೀನಾಥ್ ಪಾಂಡೆ ಅವರಿರ್ಬೋದು, ರಾಧಾಕೃಷ್ಣ ಅವರು ಅವರ ಹೆಸರು ತೆಗೆದ್ರು. ಬಹಳಷ್ಟು ಜನರು ಈ ಕ್ಲಬ್ನಿಂದ ನಮ್ಮ ಜಿಲ್ಲೆಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಪ್ಲಸ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಭಗವಂತ ಕಾಜ್ ಅವರು ಇರ್ಬೋದು, ವಿನೋದ್ ಕಾಜ್ ಅವರು, ಮೈನಾ ಕೊಂಡೆ ಅವರು ಇರ್ಬೋದು, ತುಂಬಾ ಆಕ್ಟಿವ್ ಸದಸ್ಯರು. ಅದರ ಜೊತೆಗೆ ನಮ್ಮ ಈ ಸಲ ಕ್ರಿಕೆಟ್ ಅನ್ನು ಮಾಡಿದ್ದಾರೆ ವಿಜೇಶ್ ನಾಯಕರು ಅವರು. ನಾನು ಕ್ಲಬ್ಗೆ ಸೇರಿದ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ ಅಲ್ಲಿ ಬೌಲರ್, ಮೇನ್ ಬೌಲರ್, ಮತ್ತೆ ನಮ್ಮ ಟೀಮಲ್ಲಿ ಮೇನ್ ಅವರ್ ಬೌಲರ್, ಅವರ ಬೌಲಿಂಗ್ ಸರ್ ನೆನಪಿನ ಆವಾಗಲೇ KPTಯಲ್ಲಿ ಇರುವ ಅಲ್ಲಿ ಗ್ರೌಂಡ್ ಅಲ್ಲಿ ಇರುವಾಗ. ಈ ವರ್ಷ ಅವರೇ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಕೂಡ ಅವರು ಆಯೋಜಿಸಿದ್ದಾರೆ. ಅದೇ ರೀತಿ ಅವರೇ ಹುಟ್ಟು ಹಾಕಿದ ಮುಡಿಪು ಕುರ್ನಾಡು ಕ್ಲಬ್, ಇದು ಕೂಡ ಬಹಳಷ್ಟು ಒಳ್ಳೆಯ ಕ್ಲಬ್, ಬಹಳಷ್ಟು ಲೀಡರ್ಗಳನ್ನು ಹೊಂದಿದೆ. ನನಗೆ ಈಗಲೂ ನೆನಪಿದೆ, ಅಲ್ಲಿ ಕ್ಲಬ್ ಎಕ್ಸ್ಟೆಂಡ್ ಮಾಡೋದಕ್ಕಿಂತ ಸ್ವಲ್ಪ ಮೊದಲು ಇಲ್ಲಿ ಮಂಗಳ ಗಂಗೋತ್ರಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಕರುಣಾಕರ್ ಮಾಸ್ಟರ್ನ್ನು ಅವರಿಗೊಂದು ಆನರ್ ಮಾಡಿದ್ರು. ಆನರ್ ಮಾಡಿ ಸ್ವಲ್ಪ ದಿವಸದಲ್ಲೇ ಅವರ ನಾಯಕತ್ವದಲ್ಲಿ ಮುಡಿಪು ಕುರ್ನಾಡು ಕ್ಲಬ್ ಅನ್ನು ಆರಂಭಿಸಿದ್ರು. ಅದರ ನಂತರ ನಮ್ಮ ರಮೇಶ್, ನಮ್ಮ ಶೇಟ್ ಅವರು ಇರ್ಬೋದು, ಹಾಗೆ ಸಂಜೀವ್ ಅವರು ಇರ್ಬೋದು, ವಿಜಯ್ ಇರ್ಬೋದು, ನಮ್ಮ ಯಾರು ಅರುಣ್ ಇರ್ಬೋದು, ಹೀಗೆ ಹಲವಾರು ಮಂದಿ ಈ ಕ್ಲಬ್ಬಿಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ನನಗೆ ಇವತ್ತು ಬಹಳಷ್ಟು ಖುಷಿ ಆಗ್ತದೆ. ಸೀನಿಯರ್ ಕ್ಲಬ್ ಅವರೇ ಹುಟ್ಟು ಹಾಕಿದಂತ ಹೊಸ ಕ್ಲಬ್ನ ಜೊತೆಗೆ ಸೇರಿ ನಮ್ಮ DG ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಆಯೋಜಿಸಿದ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಮಂಜುನಾಥ್ ಆಳ್ವರ್ ಅವರಿಗೆ, ರವೀಂದ್ರ ಮಾಸ್ಟರ್ಗೆ, ಆದರ್ಶ್ ಅವರಿಗೆ, ಅದೇ ರೀತಿ ಮುಡುಪು ಕ್ಲಬ್ಬಿನ ಅಧ್ಯಕ್ಷರಾದ ಶಿವರಾಮ್ ರೈ ಅವರಿಗೆ, ನಿತಿನ್ ರವರಿಗೆ ಮತ್ತು ಮಾರ್ಸೆಲ್ ರವರಿಗೆ ಹಾಗೂ ಈ ಕ್ಲಬ್ನ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ನಮ್ಮ ಜಿಲ್ಲೆಯನ್ನು ಒಳ್ಳೆಯದಾಗಿ ಮುನ್ನಡೆಸಿದ್ದಾರೆ. ನಾನು ಸುಮಾರು ಸಲ ಹೇಳಿದ್ದೇನೆ, ಮಲ್ಟಿಪಲ್ ಅಲ್ಲೇ ಹಲವಾರು ವಿಚಾರಗಳಲ್ಲಿ ನಮ್ಮ ಜಿಲ್ಲೆ ನಂಬರ್ 1 ಬರುವಂತೆ ಮಾಡಿದ್ದಾರೆ. ಮುಂದೆ ನೆಕ್ಸ್ಟ್ ಮಂತಲ್ಲಿ ನಮ್ಮ ಜಿಲ್ಲೆಯ ಕನ್ವೆನ್ಷನ್ ಇದೆ ಮತ್ತು ಇಲೆಕ್ಷನ್ ಇದೆ. ಆ ಕಾರ್ಯಕ್ರಮ ಕೂಡ ಅವರ ನಾಯಕತ್ವದಲ್ಲಿ ತುಂಬಾ ಒಳ್ಳೆಯದಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ, ಬಂದಿರುವ ನಿಮಗೆಲ್ಲರಿಗೂ ದೇವರು ಒಳ್ಳೆಯ ಆಯಸ್ಸು ಆಶೀರ್ವಾದ ಕೊಡಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಐ ಫಾರ್ಗಾಟ್ ಟು ಹೈಲೈಟ್ ಒನ್ ಥಿಂಗ್, ನಾವು ಮಹಿಳೆಯರನ್ನು ಮಿಸ್ ಮಾಡಿಬಿಡ್ತೇವೆ. ಅದೇ ರೀತಿ ಈ ಕ್ಲಬ್ನಿಂದ ನಮ್ಮ ಅಕ್ಕ ಸುಕಲತಾ ಮೇಡಮ್ ಇರ್ಬೋದು, ವಿಜಯಲಕ್ಷ್ಮಿ ರೈ ಅವರು ನಮ್ಮ ಜಿಲ್ಲೆಗೆ ಲಯನ್ಸ್ ಕೋಆರ್ಡಿನೇಟರ್ ಆಗಿ ಕೂಡ ನಾಯಕತ್ವ ಕೊಟ್ಟಿದ್ದಾರೆ. ಹಾಗೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮಾರ್ಗದರ್ಶನದ ಶುಭ ನುಡಿಗಳನ್ನು ಆಡಿದ ಶ್ರೀಯುತ ಮೆಲ್ವಿನ್ ಡಿಸೋಜ ತಮಗೆ ಡಿಸ್ಟ್ರಿಕ್ಟ್ ಗವರ್ನರ್
BM ಭಾರತಿಯವರೇ, PMCC ವಸಂತ್ ಕುಮಾರ್ ಶೆಟ್ಟಿ, IPDG ಡಾಕ್ಟರ್ ಮೆಲ್ವಿನ್ ಡಿಸೋಜಾ, PDG ದೇವದಾಸ್ ಮಂಡಾರಿ ಮತ್ತು ನನ್ನ ಎಲ್ಲ ಲಯನ್ಸ್ ಬಂಧು ಮಿತ್ರರು. ಸೇವೆ, ಆತ್ಮೀಯತೆ ಮತ್ತು ಆತಿಥ್ಯ ಇದಕ್ಕೆ ಇನ್ನೊಂದು ಹೆಸರೇ ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ. ಈ ಒಂದು ಕ್ಲಬ್ಬಿಗೆ ಜಿಲ್ಲಾ ಗವರ್ನರ್ ಅವರ ಭೇಟಿಯ ಸಂದರ್ಭದಲ್ಲಿ ಅಭಿನಂದಿಸಲು ನಮಗೆ ತುಂಬ ಸಂತೋಷ ಆಗ್ತದೆ. ಇನ್ನೊಂದು ಹೆಮ್ಮೆಯ ಮತ್ತು ಸಂತೋಷದ ವಿಷಯ ಎಂದರೆ ಈ ವರ್ಷ ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಹಾಗೂ ಲಯನ್ಸ್ ಕ್ಲಬ್ ಮುಡಿಪು ಕೂರ್ನಾಡ್ ಎರಡೂ ಸಂಸ್ಥೆಯ ಹೊಸ ತಂಡದ ಒಂದು ಇನ್ಸ್ಟಾಲೇಷನ್ಗೆ ಅಧಿಕಾರಿಯಾಗಿ ನನ್ನನ್ನು ಕರೆದಿದ್ದರು. ಅದೊಂದು ಬಹಳ ಒಂದು ಹೆಮ್ಮೆಯ ಮತ್ತು ಸಂತೋಷವಾಗಿರ್ತದೆ. ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಈ ವರ್ಷದ ತಂಡ ಮಂಜುನಾಥ್ ಅಲ್ವಾ, ರವೀಂದ್ರ ಮಾಸ್ಟ್ರು ಮತ್ತು ಆದರ್ಶ್ ಕೋಶಾಧಿಕಾರಿ ಮತ್ತು IPP ಡಬಲ್ ರೋಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಮತ್ತು ತಂಡದ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸಲು ಬಹಳ ಸಂತೋಷ ಪಡ್ತೇನೆ. ಈ ಕ್ಲಬ್ಬಿನ PDG ಅವರಾದ ದೇವದಾಸ್ ಭಂಡಾರಿ ಮತ್ತು ಸುಖಲತಾ ಭಂಡಾರಿ ಅವರು ತಮ್ಮ ಕ್ಲಬ್ಬಿಗೆ, ನಮ್ಮ ಜಿಲ್ಲೆಗೆ ಮತ್ತು ವೈಯಕ್ತಿಕವಾಗಿ ನನಗೆ ಅತ್ಯುತ್ತಮ ಸಹಕಾರ ಮತ್ತು ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಲು ಇಚ್ಛೆ ಪಡುತ್ತೇನೆ. ಹಾಗೆಯೇ ಈ ಕ್ಲಬ್ಬಿಗೆ ಮತ್ತು ಮುಡಿಪು ಕ್ಲಬ್ಬಿಗೂ ಬೆನ್ನೆಲುಬಾದ ಉಮಿಯಾ ರಾಧಾಕೃಷ್ಣ ರೈ ಅವರು ಈ ವರ್ಷ ಇವೆಂಟ್ಸ್ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ನನ್ನ ವಿಶೇಷವಾದ ಅಭಿನಂದನೆಗಳು ರಾಧನ್ ಅವರಿಗೆ. ಮತ್ತು ಡಾಕ್ಟರ್ ಮೆಲ್ವಿನ್ ಹೇಳಿದಾಗೆ ಈ ವರ್ಷ ನಮ್ಮ ಜಿಲ್ಲೆಗೆ ಅತ್ಯುತ್ತಮವಾದ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ನೀಡಿದ ವಿಜೇಶ್ ನಾಯಕ್ ಬಹಳ ಒಂದು ಸುಂದರವಾದ ಅಂಗಣದಲ್ಲಿ, ಸಹ್ಯಾದ್ರಿ ಅಂಗಣದಲ್ಲಿ ಒಂದು ಬಹಳ ಒಂದು ಇಡೀ ದಿನದ ಲಯನ್ಸ್ ಲೇಡೀಸ್ ಮತ್ತು ಲಿಯೋಗೆ ಎರಡೂ ಅಂಗಳದಲ್ಲಿ ಒಂದೇ ಸಮಯದಲ್ಲಿ ಅಷ್ಟೊಂದು ದೊಡ್ಡದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ ವಿಜೇಶ್ ನಾಯಕ್ ಮತ್ತು ಅವರಿಗೆ ಸಹಕರಿಸಿದ ಎಲ್ಲ ಮಂಗಳಗಂಗೋತ್ರಿ ಕ್ಲಬ್ಬಿನ ಸದಸ್ಯರಿಗೆ ಅಭಿನಂದನೆಗಳು. ಹಿರಿಯ ಸದಸ್ಯರಾದ ಡಾಕ್ಟರ್ ರಮೇಶ್ ಶೆಟ್ಟಿ ಮತ್ತು ಅನಸೂಯ ಮೇಡಮ್, ರಮೇಶ್ ಏನವರು, ಮೈನಾ ಮತ್ತು ಶ್ರೀನಾಥ್ ಕೊಂಡೆಯವರು, ಶೀನಾ ಮಾಸ್ಟ್ರು, ಕಿಟನ್ ರೈ, ವಿನತಾ ಮತ್ತು ಭಗವಂತ ದಾಸ್ ಕಾಜವ ಮತ್ತು ರಾಜೇಶ್ ಮತ್ತು ತಂಡದ ಮಂಗಳಗಂಗೋತ್ರಿ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನನ್ನ ಆತ್ಮೀಯವಾದ ಅಭಿನಂದನೆಗಳು. ಹಾಗೆ ಮುಡಿಪು ಕೂರ್ನಾಡ್ ಸಂಸ್ಥೆ ಅಧ್ಯಕ್ಷರು ಶಿವರಾಮ್ ರೈ, ಡಾಕ್ಟರ್ ನಿತಿನ್ ಬಾಲೆಪುಣಿ ಮತ್ತು ಹೊಸ ಸದಸ್ಯರಾಗಿ ಸೇರಿದ ವರ್ಷವೇ ಟ್ರೆಷರರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಮಾರ್ಸಲ್ ಡಿಸೋಜಾ ಮತ್ತು ಮಾಜಿ ಅಧ್ಯಕ್ಷರುಗಳಾದ ಜಯರಾಮ್ ಸಾಂತಾರ್ ಅವರು, ವಿಜಯ್ ರೈ, ಸಂಜೀವ ಜೋಗಿಯವರು ಮತ್ತು ಅರುಣ್ ಡಿಸೋಜಾ. ಸಂಜೀವ್ ಜೋಗಿಯವರು ಸಹ ಇನ್ಸ್ಟಾಲೇಷನ್ಗೆ ನನ್ನನ್ನೇ ಕರೆದಿದ್ದರು. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಹೊಸದಾಗಿ ಸ್ಥಾಪನೆಗೊಂಡ ಕ್ಲಬ್ ಆದರೂ ಈ ಪರಿಸರದಲ್ಲಿ ಒಳ್ಳೆಯ ಸೇವಾ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೀರಿ. ಮುಡಿಪು ಕೂರ್ನಾಡ್ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಮತ್ತು ನಮ್ಮ ಜಿಲ್ಲಾ ಗವರ್ನರ್ ಅವರು ನಮ್ಮ ಮಲ್ಟಿಪಲಲ್ಲಿ ನಮ್ಮ ಜಿಲ್ಲೆಯನ್ನು ಹೊಸ ಎತ್ತರಕ್ಕೆ ಕೊಂಡು ಹೋಗಿದ್ದಾರೆ. ಇನ್ನು ಉಳಿದಿರುವ 4 ತಿಂಗಳಲ್ಲಿ ಇನ್ನೂ ಅವರ ಕೆಲಸ ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಮುಂದಕ್ಕೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿಯಾದ ಗೀತಾರಾವ್ ಇವರಿಗೆ ವೇದಿಕೆ. ಅಧ್ಯಕ್ಷರುಗಳಾದ ಮಂಜುನಾಥ್ ಆಳ್ವ ಅವರು, ಶಿವರಾಮ್ ರೈ ಅವರೇ, ಡಿಸ್ಟ್ರಿಕ್ಟ್ ಗವರ್ನರ್ ಭಾರತಿ BM ಅವರೇ, ಫಸ್ಟ್ VDG ಕುಡುಪಿ ಅರವಿಂದ್ ಶೆಣೈ ಅವರೇ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಪದಾಧಿಕಾರಿಗಳಿಗೆ, IPDG ಡಾಕ್ಟರ್ ಮೆಲ್ವಿನ್ ಡಿಸೋಜಾ, PMCC ಲಯನ್ ವಸಂತ್ ಶೆಟ್ಟಿಯವರೇ, PDG ದೇವದಾಸ್ ಭಂಡಾರಿಯವರೇ ಮತ್ತು ಎಲ್ಲ ಲಯನ್ಸ್ ಬಂಧುಗಳೇ, ಮೊದಲಿಗೆ ನಾನು ಪ್ರೆಸಿಡೆಂಟ್ ಮಂಜುನಾಥ್ ಆಳ್ವ, ಸೆಕ್ರೆಟರಿ ರವೀಂದ್ರ ರಾವ್, ಟ್ರೆಷರರ್ ಆದರ್ಶ KN, ಮಂಗಳಗಂಗೋತ್ರಿಯ PSTಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಾವು ಸೆಕ್ರೆಟರಿ ರಿಪೋರ್ಟನ್ನು ಸಂಕ್ಷಿಪ್ತವಾದ ರಿಪೋರ್ಟ್ ಕೇಳಿದೆವು. ಅದರಲ್ಲಿ ಬಹಳಷ್ಟು ಸೇವಾ ಚಟುವಟಿಕೆಗಳು ಈ 8.5 ತಿಂಗಳಲ್ಲಿ ನಡೆದಿದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಒಂದು ಹೋಮ್ ಫಾರ್ ಹೋಮ್ಲೆಸ್ನ ಒಂದು ಮನೆಯನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿಗೆ ಬರುವ ಮುಂಚೆ ಅದನ್ನು ಮನೆಯನ್ನು ನೋಡಲಿಕ್ಕೆ ಹೋಗಿದ್ದೆವು. ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ಲಯನ್ಸ್ನ ಒಂದು ಇಮೇಜ್ ಬಿಲ್ಡಿಂಗ್ ಕಾರ್ಯಕ್ರಮವನ್ನು ಈ ಮನೆ ಕೊಡುವುದರ ಮೂಲಕ ನೀವು ಬಹಳ ಅಚ್ಚುಕಟ್ಟಾಗಿ ಅದನ್ನು ನಡೆಸಿಕೊಟ್ಟಿದ್ದೀರಿ. ಮಂಗಳಗಂಗೋತ್ರಿಯ PSTಗಳಿಗೂ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ನಾನು ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ 38 ವರ್ಷಗಳ ಈ ಒಂದು ಇತಿಹಾಸವುಳ್ಳ ಈ ಸಂಸ್ಥೆಯಲ್ಲಿ ಜಿಲ್ಲೆಗೆ ಒಂದು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅನ್ನು ದೇವದಾಸ್ ಭಂಡಾರಿಯವರು ಕೊಟ್ಟ ಒಂದು ಹೆಗ್ಗಳಿಕೆ ಈ ಸಂಸ್ಥೆಗಿದೆ. ನಾನು ಅಧ್ಯಕ್ಷಳಾಗಿದ್ದಾಗ PDG ದೇವದಾಸ್ ಭಂಡಾರಿಯವರು ಗವರ್ನರ್ ಆಗಿದ್ದರು. ಮಂಗಳೂರಿನಲ್ಲಿ ಅವರು ಎಲ್ಲಿಗೆ ಹೋದ್ರು ನಾವು ಕೂಡ ಅವ್ರ ಜೊತೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಅದರಲ್ಲೂ ನಾವು ಸುಕಲತಕ್ಕನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ನಮಗೆ ಅವರನ್ನು ನೋಡೋದು ಒಂದು ಸಂತೋಷ. ಆದರೆ ಮುಖ್ಯವಾಗಿ ನಾನು ಆಗ ಹೊಸತಾಗಿ ಲಯನ್ಸಿಗೆ ಸೇರಿದ್ದು. ನಾವು ಎಲ್ಲ ಕಾರ್ಯಕ್ರಮಗಳಿಗೆ ಹೋದಾಗ ಅವರು ಮಾಡುತ್ತಿರುವ ಸರ್ವಿಸ್ಗಳನ್ನು, ಅವರು ನಮಗೆ ತಿಳಿಸಿಕೊಡ್ತಿರುವ ವಿಚಾರಗಳನ್ನು, ಲಯನ್ಸ್ ಬಗ್ಗೆ ಅವರು ಬೇರೆ ಬೇರೆ ವಿಷಯಗಳನ್ನು ಅಲ್ಲಿ ಮಾತಾಡ್ತಿದ್ರು. ಅದನ್ನೆಲ್ಲ ಕೇಳುವಾಗ ನಮಗೆ ಲಯನಿಸಮ್ ಬಗ್ಗೆ ಒಂದು ಇಂಟ್ರೆಸ್ಟ್ ಬಂತು, ಒಂದು ಮೋಟಿವೇಶನ್ ಕೂಡ ಆಯಿತು. ಮುಂದೆ ನಾವು ಕೂಡ ಒಳ್ಳೊಳ್ಳೆ ಇಂಥ ಕಾರ್ಯಕ್ರಮಗಳನ್ನು, ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅಂತೇಳಿ. ಸರ್, ನಿಮಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಕಲತಾ ಮೇಡಮ್, ನಿಮಗೂ ಕೂಡ ಅಭಿನಂದನೆಗಳು. ಅದೇ ರೀತಿ ಈ ಸಂಸ್ಥೆಯ ಚಾರ್ಟರ್ ಮೆಂಬರ್ಸ್ ಆದ ವಿಜಯ್ ಕುಮಾರ್ ಅವರು ಮತ್ತು ರಮೇಶ್ ಶೆಟ್ಟಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ನಮ್ಮ ಕ್ಯಾಬಿನೆಟ್ಗೆ 7 ಸದಸ್ಯರು ಕೂಡ ಈ ಸಂಸ್ಥೆಯಿಂದ ಇದ್ದಾರೆ. ರಾಧಾಕೃಷ್ಣ ರೈಯರು ಇವೆಂಟ್ಸ್ ಚೀಫ್ ಕೋಆರ್ಡಿನೇಟರ್ ಆಗಿ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ವಿಜೇಶ್ ನಾಯಕ್ ಅವರ ಬಗ್ಗೆ ಹೇಳಬೇಕಾಗ್ತದೆ. ಅವರ ಆರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು, ಆದರೂ ಕೂಡ ಒಂದು ಲಾಸ್ಟ್ ಮಿನಿಟ್ನಲ್ಲಿ ಅವರು LPL ಕ್ರಿಕೆಟ್ ಲೀಗನ್ನು ನಮಗೆ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಅದೇ ರೀತಿ ಸುಕಲತಾ ಭಂಡಾರಿ ಅವರು ಜಾಯಿಂಟ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದಾರೆ. ಮತ್ತು ನಮ್ಮ ಮೈನಾ ಕೊಂಡೆ ಅವರು ಮತ್ತು ವಿನುತಾ ಕಾಜೋ ಅವರು ರಿಲೀವಿಂಗ್ ಹಂಗರ್ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ರಿಲೀವಿಂಗ್ ಹಂಗರ್ ಅಡಿಯಲ್ಲಿ ನಡೆಸಿಕೊಟ್ರು. ನಿಮಗೂ ಕೂಡ ಅಭಿನಂದನೆಗಳು. ಅದೇ ರೀತಿ ಡಾಕ್ಟರ್ ಮಾಧವಿ ವಿಜಯ್ ಕುಮಾರ್ ಅವರು ಮತ್ತು ಪ್ರಸಾದ್ ರೈ ಅವರು ಕೂಡ ನಮ್ಮೊಂದಿಗೆ ಕ್ಯಾಬಿನೆಟ್ನಲ್ಲಿ ಸೇರಿದ್ದಾರೆ. ಈ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಸೀನಿಯರ್ ಸದಸ್ಯರಾದ ರಮೇಶ್ ಶೇನಾವ್ ಅವರು, ಶ್ರೀಕಾಂತ್ ಕೊಂಡ್ರೆ ಅವರು, ಭಗವಾನ್ ದಾಸ್ ಕಜಾವ್ ಅವರು, ಡಾಕ್ಟರ್ ರಮೇಶ್ ಶೆಟ್ಟಿ ಅವರು, ಕಿಟ್ಟಣ್ಣ ರೈ ಅವರು, ಅದೇ ರೀತಿ ಅನಸೂಯ ಮೇಡಮ್, ಇವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಸರ್ವ ಸದಸ್ಯರಿಗೂ ಅಭಿನಂದನೆಗಳು. ಅದೇ ರೀತಿ ಮುಡುಪು ಕುರ್ನಾಡ್ ಇದರ ಪ್ರೆಸಿಡೆಂಟ್ ಆದ ಶಿವರಾಮ್ ರೈ ಅವರು, ಸೆಕ್ರೆಟರಿ ಡಾಕ್ಟರ್ ನಿತಿನ್ ಹಾಗೂ ಟ್ರೆಷರರ್ ಮಾರ್ಸೆಲ್ ಡಿಸೋಜಾ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರದ್ದು ಕೂಡ ಬಹಳಷ್ಟು 8.5 ತಿಂಗಳಲ್ಲಿ 7 ವರ್ಷದ ಒಂದು ಸಂಸ್ಥೆ ಆದರೂ ಕೂಡ ಬಹಳಷ್ಟು ಒಳ್ಳೆಯ ಸೇವಾ ಚಟುವಟಿಕೆಗಳು ಇದರಲ್ಲಿ ನಡೆದಿದೆ. ನಿಮ್ಮ ಸಂಸ್ಥೆಯ ಎಲ್ಲ ಚಾರ್ಟರ್ ಮೆಂಬರ್ಸ್ಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 2 ಕ್ಯಾಬಿನೆಟ್ ಮೆಂಬರ್ಸ್ ವಿಜಯ್ ರೈ ಅವರು ಝೋನ್ ಎನ್ವಾಯ್ ಆಗಿ ಮತ್ತು ಅರುಣ್ ಡಿಸೋಜಾ ಅವರು ಇಮೇಜ್ ಬಿಲ್ಡಿಂಗ್ DC ಆಗಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಬಗ್ಗೆ ಹೇಳುವುದಾದರೆ, ಕಳೆದ 8.5 ತಿಂಗಳಲ್ಲಿ ಬಹಳಷ್ಟು ಸಾಧನೆಗಳನ್ನು ಇವರು ಮಾಡಿದ್ದಾರೆ. ಮಲ್ಟಿಪಲ್ನಲ್ಲಿ LCIF ಕಾಂಟ್ರಿಬ್ಯೂಷನ್ ಈಗಾಗಲೇ 90 ಕೊಟ್ಟಿದ್ದಾರೆ. 5 ನ್ಯೂ ಕ್ಲಬ್ಸ್ ಚಾರ್ಟರ್ ಆಲ್ರೆಡಿ ಆಗಿದೆ. ಇನ್ನೂ 2-3 ಪೈಪ್ಲೈನ್ನಲ್ಲಿ ಇದೆ. ಅದೇ ರೀತಿ ರಿಪೋರ್ಟಿಂಗ್ ಕೂಡ 100% ರಿಪೋರ್ಟಿಂಗ್ ಆನ್ ಲಯನ್ಸ್ ಪೋರ್ಟಲ್ ಮತ್ತು ಎಲ್ಲ ಸಾಧನೆಗಳು ಇವರಿಂದ 8.5 ತಿಂಗಳಲ್ಲಿ ನಡೆದಿದೆ. ಉಳಿದ ದಿನಗಳಲ್ಲೂ ಬಹಳಷ್ಟು ಈ ಡಿಸ್ಟ್ರಿಕ್ಟನ್ನು ನೀವು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ನಾನು ಆಶಿಸುತ್ತೇನೆ ಮೇಡಮ್. ಮತ್ತು ಕೆಲವು ಅನೌನ್ಸ್ಮೆಂಟ್ಸ್ ಇದೆ. 20 ಮಾರ್ಚಿಗೆ ನ್ಯೂ ವಾಯ್ಸ್ ಎಂಬ ಕಾರ್ಯಕ್ರಮವು ಲಯನ್ ವಾಣಿ ಆಳ್ವಾರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. 30 ಮಾರ್ಚ್ಗೆ ಸಂಜೀವ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಮತ್ತು 27 ಏಪ್ರಿಲ್ ನಮ್ಮ ಡಿಸ್ಟ್ರಿಕ್ಟ್ ಲಿಯೋ ಮೀಟ್. ಅದೇ ರೀತಿ ಮುಖ್ಯವಾಗಿ 5 ಮತ್ತು 6 ಏಪ್ರಿಲ್ಗೆ ನಮ್ಮ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಅಡ್ಯಾರ್ ಗಾರ್ಡನ್ನಲ್ಲಿ ಲಯನ್ ಮೋಹನ್ ದಾಸ್ ಕಿಡ್ಲೆ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ನಮ್ಮೊಂದಿಗೆ ಸೇರಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನ್ಸ್. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಂಗಳ ಗಂಗೋತ್ರಿ ಅಧ್ಯಕ್ಷರಾದ ಮಂಜುನಾಥ್ ಆಳ್ವಾರವರೇ, ಮುಡುಪು ಕುರ್ನಾಡಿನ ಅಧ್ಯಕ್ಷರಾದ ಶಿವರಾಮ್ ರೈ ಅವರೇ, ಜಿಲ್ಲಾ ರಾಜ್ಯಪಾಲರಾದ ಭಾರತಿ ಮೇಡಮ್ ಅವರವರೇ, ನಿಕಟಪೂರ್ವ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಮೆಲ್ಲಿನ್ ಡಿಸೋಜಾ ಅವರೇ, ಪ್ರಥಮ ಉಪರಾಜ್ಯಪಾಲರಾದ ಉಡುಪಿ ಅರವಿಂದ್, ಮಾಜಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರೇ, PMCC ವಸಂತ್ ಶೆಟ್ಟಿ ಅವರೇ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಪ್ರಾಂತ್ಯದ ವಿವಿಧ ಕ್ಲಬ್ಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಂಪುಟ ಸದಸ್ಯರೇ ಹಾಗೂ ವಿಶೇಷವಾಗಿ ಮಂಗಳ ಗಂಗೋತ್ರಿ ಹಾಗೂ ಮುಡುಪು ಕುರ್ನಾಡಿನ
ಸ್ಥಾಪಕ ಸದಸ್ಯರೇ ಹಾಗೂ ಸರ್ವ ಸದಸ್ಯರೇ ನಮಸ್ತೆ. ಪ್ರಪ್ರಥಮವಾಗಿ ಲಯನ್ಸ್ ಕ್ಲಬ್ ಮಂಗಳೂರು ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದರೆ 38 ವರ್ಷಗಳ ಮೊದಲು ಒಂದು ಅತ್ಯುತ್ತಮ ಕ್ಲಬ್ಬನ್ನು ನಮ್ಮ ಜಿಲ್ಲೆಗೆ ನೀಡಿದ್ದಕ್ಕಾಗಿ ವಿಶೇಷವಾಗಿ PDG ಸಂತೋಷ್ ಕುಮಾರ್ ಶಾಸ್ತ್ರಿ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಬಾರಿ ಅಧ್ಯಕ್ಷರಾದ ಮಂಜುನಾಥ್ ಆಳ್ವ, ಕಾರ್ಯದರ್ಶಿ ರವೀಂದ್ರ ರೈ ಹಾಗೂ ಕೋಶಾಧಿಕಾರಿ ಆದರ್ಶ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಿದೆ. ವಿಶೇಷವಾಗಿ ಇವತ್ತು ಹೋಮ್ ಫಾರ್ ಹೋಮ್ಲೆಸ್ನಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದೀರಿ. ನಿಮ್ಮ ಈ ಥರದ ಸೇವಾ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೆಯಲಿ ಎಂದು ಆಶಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಸ್ವಂತ ಕಟ್ಟಡಗಳಿದ್ದ ಕೆಲವು ಕ್ಲಬ್ಗಳಲ್ಲಿ ಇದು ಒಂದು. ತಮ್ಮ ರಜತ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಅತ್ಯುತ್ತಮ ಕ್ಲಬ್ ಒಂದು ಬಿಲ್ಡಿಂಗನ್ನು ನೀಡಿದಿರಿ. ಅಲ್ಲದೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇರುವ ಸ್ಥಳವನ್ನು ಅದು ಹೈವೇಗೆ ತಾಗಿ ಇದೆ. ಇನ್ನು ಮುಂದೆ ಇನ್ನು ಉತ್ತಮ ಕಾರ್ಯಕ್ರಮಗಳು ನಿಮ್ಮ ಇದರಲ್ಲಿ ನಡೆಯಲಿ. ಅಲ್ಲದೆ ನಮ್ಮ ಜಿಲ್ಲೆಗೆ ಒಬ್ಬ ಯಶಸ್ವಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರನ್ನು ನೀಡಿದ ಸಂಸ್ಥೆಯಾಗಿದೆ. ಮತ್ತೊಂದು ವಿಶೇಷ ಅಂದರೆ ಮುಡಿಪುಗೂರು ನಾಡನ್ನು ಈ ದಿನ ಮುಡಿಪುಗೂರು ನಾಡನ್ನು 8 ವರ್ಷಗಳ ಮೊದಲು ಉಮ್ಮಿ ರಾಧಾಕೃಷ್ಣ ರೈ ಹಾಗೂ ರಾಜೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಗೆ ನೀಡಿದ್ದೀರಿ. ಅದು ಸಹ ಯಶಸ್ವಿಯಾಗಿ ಕಾರ್ಯಕ್ರಮ ಚಟುವಟಿಕೆ ಮಾಡ್ತಾ ಇದೆ. ಅದನ್ನು ಸ್ಥಾಪಿಸಿದ್ದು ಮಾತ್ರ ಅಲ್ಲ, ಈ ದಿನ ಅವರೊಂದಿಗೆ ಸೇರಿ ರಾಜ್ಯಪಾಲರ ಭೇಟಿಯನ್ನು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಯಾಕಂದರೆ ಇದೊಂದು ಖಾಲಿ ಒಂದು ಕ್ಲಬ್ಬನ್ನು ಸ್ಥಾಪಿಸೋದು ಮಾತ್ರ ಅಲ್ಲ, ಅದನ್ನು ಬೆನ್ನೆಲುಬಾಗಿ ನಿಲ್ಲುವುದು ಸಹ ಒಂದು ಅತ್ಯಗತ್ಯ. ಈ ವಿಷಯಕ್ಕೋಸ್ಕರ ನಿಮ್ಮನ್ನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಮುಡಿಪುಗೂರು ನಾಡು ಈ ಬಾರಿ ಅಧ್ಯಕ್ಷರಾದ ಶಿವರಾಮ್ ರೈ, ಕಾರ್ಯದರ್ಶಿ ನಿತಿನ್ ಬಾಳೆಪುಣಿ ಹಾಗೂ ಕೋಶಾಧಿಕಾರಿ ಮಾರ್ಷಲ್ ಡಿಸೂಜಾ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇತ್ತು. ನನಗೆ ಒಂದು ವಿಶೇಷವಾದ ಇದು ಇತ್ತಂದರೆ ಗ್ರಾಮೀಣ ಪ್ರದೇಶದ ಈ ಸಂಸ್ಥೆ ಒಂದು ಆಂಬುಲೆನ್ಸ್ ಸೇವೆಗೋಸ್ಕರ ಒಂದು 25,000 ನೀಡಿದೆ. ಯಾಕಂತೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆಂಬುಲೆನ್ಸ್ ಸೇವೆ ಅತ್ಯಗತ್ಯ. ಮೊನ್ನೆ ನಮ್ಮ ಯುಜಿನ್ ಲೋಬರ್ ಅವರ RC ಸಮ್ಮೇಳನದಲ್ಲಿ ರಾಯಸಿದ್ದಗಟ್ಟಿ ಅವರು ಸಹ ಒಂದು ಆಂಬುಲೆನ್ಸನ್ನು ನೀಡಿದ್ದಾರೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಅದರ ಅಗತ್ಯ ಎಲ್ಲರಿಗೂ ಬೀಳುವಂಥದ್ದು. ಅಂಥ ಯೋಜನೆಗಳು ಬರುವುದು ಗ್ರಾಮೀಣ ಪ್ರದೇಶದ ಸಂಘ ಸಂಸ್ಥೆಗಳಿಗೆ ಮಾತ್ರ. ಇಂಥ ಸೇವೆಗಳು ಇನ್ನು ಮುಂದೆ ನಿಮ್ಮಿಂದ ಮೂಡಿಬರಲಿ ಅಂತೇಳಿ ಆಶಿಸುತ್ತೇನೆ. ನಮ್ಮ ಜಿಲ್ಲಾ ರಾಜ್ಯಪಾಲೆ ಭಾರತ್ BM ಮಾಡುವ ಎಲ್ಲ ಅತ್ಯುತ್ತಮ ಕೆಲಸಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆತ್ಮೀಯರೇ, ನಾನು ಲಯನ್ ವೆಂಕಟೇಶ್ ಹೆಬ್ಬಾರ್, ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ನ ಸ್ಥಾಪಕ ಅಧ್ಯಕ್ಷ. ನಾನು ಕಳೆದ 10 ವರ್ಷಗಳಿಂದ ಜಿಲ್ಲೆಯ ನಾನಾ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ. ಪ್ರಸ್ತುತ ಪ್ರಾಂತ್ಯಾನಂತರ ಪ್ರಾಂತ್ಯಾಧ್ಯಕ್ಷನಾಗಿದ್ದೇನೆ. ನಾನು ಈಗಾಗಲೇ $13,000 LCFಗೆ ದೇಣಿಗೆಯನ್ನು ನೀಡಿದ್ದೇನೆ. ನಾನು ಈ ಬಾರಿ ದ್ವಿತೀಯ ಉಪರಾಜ್ಯಪಾಲರ ಹುದ್ದೆಗೆ ಆಕಾಂಕ್ಷಿಯಾಗಿ ತಮ್ಮ ಮುಂದೆ ನಿಂತಿರುವೆ. ಈಗಾಗಲೇ ನಾಮಪತ್ರವನ್ನು ಸಹ ಸಲ್ಲಿಸಿರುತ್ತೇನೆ. ತಮ್ಮ ಅಮೂಲ್ಯವಾದ ಮತವನ್ನು ದಿನಾಂಕ 6 ಏಪ್ರಿಲ್ರಂದು ನಡೆಯುವ 22ನೇ ಅಡ್ಡೇರ್ ಗಾರ್ಡನ್ನಲ್ಲಿ ನಡೆಯುವ 22ನೇ ಜಿಲ್ಲಾ ಕನ್ವೆನ್ಷನ್ನಲ್ಲಿ ನನಗೆ ನೀಡಿ ನನ್ನನ್ನು ದ್ವಿತೀಯ ಉಪರಾಜ್ಯಪಾಲರಾಗಿ ನೇಮಕ ಮಾಡಬೇಕೆಂದು ಕೈ ಮುಗಿದು ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. Good evening, everyone. The presiding officer, the president of Lions Club Mangalagandutri, Lion Manjunath Alva, the president Mudipukur Nadu, Lion Shivaram Rai, district governor, Lion BM Bharati, first PDG, Kurtari Shanai, PMCC, Vasan Shetty, IPDG, Melvin, PDG, Dedas Bhandari, galaxy of dignity on the dais, my dear fellow Lion ladies in the cause of Lionism, my dear and invited guests. ಮೊದಲಾಗಿ ನನ್ನ ಭಾರಿ ಹೆಮ್ಮೆದ ವಿಷಯ. ಯಾಕಂದರೆ ನಂದು ಓನ್ ಕ್ಲಬ್, ಲಯನ್ಸ್ ಕ್ಲಬ್, ನಾನು ಮಾತಾಡಿದ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್, ಇದು ಸ್ಪಾನ್ಸರ್ ಮಾಡಿದ ಕ್ಲಬ್. ಅದು ನನ್ನ ಭಾರಿ ಹೆಮ್ಮೆದ ವಿಷಯ. ಯಾಕಂದರೆ ಇದು ಮಾಡಿದೆ ಅವಾಗ 1986 ಮಾಡಿದ್ದು. ಯಾವ ವರ್ಷ ನಾನು ಮದುವೆ ಆಗಿದೆ. ಸೊ ಸೇಮ್ ಅಂದರೆ 38 ಇಯರ್ಸ್ ಆಗಿದೆ, ಇಫ್ ಐ ನಾಟ್ ಮಿಸ್ಟೇಕ್. ಹಾಗೆ ಈ ಕ್ಲಬ್ಬಿನ ವಿಷಯದಲ್ಲಿ ನಾನು ವಿಶೇಷವಾಗಂದರೆ ಈ ಸ್ಪಾನ್ಸರ್ ಕ್ಲಬ್ ಮೈ ಲಯನ್ಸ್ ಕ್ಲಬ್ ಮಂಗಳೂರು, ಹಾಗೆ ಎಕ್ಸ್ಚೇಂಜ್ ಚೇರ್ಮನ್ ಆದ PDG ಸಂತೋಷ್ ಕುಮಾರ್ ಶಾಸ್ತ್ರಿಗೆ ಸಹ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಡಿಪುಗೂರು ನಾಡದ ವಿಷಯದಲ್ಲಿ ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಸ್ಪಾನ್ಸರ್ ಆಗಿದ್ದು, ಅವ್ರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ, ಮಂಗಳಗಂಗೋತ್ರಿ ಕ್ಲಬ್ ಅವರಿಗೆ. ಹಾಗೆ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಆದ
ರಾಧಾಕೃಷ್ಣ ರೈ ಮೌಲ್ಯ ರಾಧಾಕೃಷ್ಣ ಅಣ್ಣ ಅವರು ಮತ್ತು ರಾಜ್ ಶೆಟ್ಟಿ ಅವ್ರಿಗೆ ಸಹ ಇಷ್ಟು ಪ್ರತಿಷ್ಠಾದ ಕ್ಲಬ್ ಎಕ್ಸ್ಟೆಂಡ್ ಮಾಡೋದಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಎರಡೂ ಕ್ಲಬ್ ಇದು ಚಾರ್ಟರ್ಡ್ ಮೆಂಬರ್ಸ್ ಮತ್ತು ಪಾಸ್ಟ್ ಪ್ರೆಸಿಡೆಂಟ್ಸ್ ಅವ್ರಿಗೆ ಸಹ ಇಷ್ಟು ಒಳ್ಳೆ ಇಷ್ಟು ನಿಸ್ವಾರ್ಥ ಸೇವೆ ಮಾಡಿ ಈ ಕ್ಲಬ್ಬಿಗೆ ಇಷ್ಟು ಎತ್ತರ ಮಾಡಿ ತಂದಿದ್ದಕ್ಕೆ ಅವರಿಬ್ಬರು ಎರಡೂ ಕ್ಲಬ್ ಇದು ಚಾರ್ಟರ್ಡ್ ಮೆಂಬರ್ಸ್ ಮತ್ತು ಪಾಸ್ಟ್ ಪ್ರೆಸಿಡೆಂಟ್ಸ್ಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಕೂಡ ವಿಶೇಷದ ಮಂಡ ಈ ಲಾಸ್ಟ್ ಮಂಗಳೂರು ಹೋಗುತ್ತಿದ್ದ ಯಾಪಲ್ ಏನು ಬರ್ನಾಗ ಹೆಂಗೆ ರಡ್ಡಿ ಇಲ್ಲಕ್ಕ ಹಾಕೊಂಡು ಯಾಪ ಜಾಯ್ನ್ ಆಗಿ 95 ಇಪ್ಪನಾಗ ಅಪ್ಪಗಡ నుంచి ಯಾನು ಪ್ರತಿ ಡಿ ಜಿ ವಿಸಿಟ್ ಅವಡ ಆರ್ ಸಿ ವಿಸಿಟ್ ಅವಡು ಯಾನು ಯಾಪಲ ನಮ್ಮ ಸೆಕೆಂಡ್ ಹೋಮ್ ಲಕ್ಕ ಬರೋದಿಲ್ಲ ಮಂಗಳಗಂಗೋತ್ರಿ ವಿಷಯ ಯಾನು ಇಫ್ ನಾಟ್ ಮಿಸ್ಟೇಕ್ ತುಂಬು ಮಂಗಳಗಂಗೋತ್ರಿ ಮಾತ ಲೇಡೀಸ್ ನಗಲು ಮಾತು ಅಡ್ಡಿಲ್ ಮಾತದ್ದು ಅದು ಹಾಸ್ಪಿಟಲ್ ತೋರಿಸುತ್ತೆ ಭಾರಿ ಖುಷಿ ಆಗ್ತದೆ ಯಾಕೆ ಮಂಗಳೂರು ಮಿಸ್ ಮಾಡ್ತದೆ ಇಚ್ಛ ಇತ್ತೆಲ್ಲ ಅಂಚಿನ ಹಾಸ್ಪಿಟಲ್ ಉಂಡು ಆಗಲ್ಲ ಮಾತ ಸರ್ವಿಂಗ್ ಭಾರಿ ಖುಷಿ ಆಗ್ಬೋದು ಹೆಂಗಳಿಗೆ ಹಾಗೆ ಈ ಸಂದರ್ಭದಲ್ಲಿ ನಾನು ಮಾತ ಮೆಂಬರ್ಸಿಗೆ ಫಸ್ಟ್ ಅಭಿನಂದಿಸಿದೆ. ಅಂಚನೆ ನಮ್ಮ ಪಿ ಡಿ ಜಿ ವಿಷಯ ಪನ್ನೋಡೆ ಈ ವಿಷಯ ದಯಪಂಡ ಪಿ ಡಿ ಜಿ ದೇವದ ಬಂಡಾರಿ ಆ ಕ್ಯಾಬಿನೆಟ್ ಸೆಕ್ರೆಟರಿ ಆದಿತ್ಯರು ಆ್ಯಂಡ್ ಹಿ ವಾಂಟೆಡ್ ಟು ಬಿ ಅ ಕ್ಯಾಂಡಿಡೇಟ್ ಬಟ್ ಒಂಚ್ ಬೇಗ ಸಿಂಪಲ್ ಪರ್ಸನ್ ಬಂದು ಹಂಬಲ್ ಆ್ಯಂಡ್ ಸಿಂಪಲ್ ಬಂದು ದೇವದ ಬಂಡಾರಿ ನೆಕ್ಸ್ಟ್ ಇಯರ್ ಆರ್ ಸಿ ಎನ್ನ ಕೋಆರ್ ಸಿ ಆರ್ ಆ ಕೋಆರ್ ಸಿ ಅದು ಐತ ಬೊಕ್ಕ ಕ್ಯಾಂಡಿಡೇಟ್ ಅದು ಸೊ ಈತ ಸ್ಯಾಕ್ರಿಫೈಸ್ ಮಾಡಿದ್ರೆ ಡೆಫಿನೆಟ್ ಆದ ಲೀಡರ್ಶಿಪ್ ಯಶಸ್ವಿ ಆಗ್ತದೆ ಅಂಚ ಮೇಲೆ ಶುಕ್ಲತೊಟ್ಟಿಗೆ ಭಾರಿ ತೋಂದಲ್ಲೇ ಭಾರಿ ಒಟ್ಟಿಗಾದ ಮಾತಾಕ್ಲ ಬಡಿ ನಮ್ಮ ಡಿಸ್ಟ್ರಿಕ್ಟ್ ಲೀಡ್ ಮಾಡ್ತಾರೆ ಆಗ್ಲಿಲ್ಲ ಯಾನು ಅಭಿನಂದನೆ ಸಲ್ಲಿಸೋದಿಲ್ಲ ಅಂಚೆ ರಾಧಾಕೃಷ್ಣ ರೈತ ವಿಷಯ ಬರೋಡಪ್ಪ ದಯಪನ್ನ ಅವಾರ್ಡ್ಸ್ ನಾಡಿ ಹೊಸತ್ ಸ್ಟೇಜ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಅವಾರ್ಡ್ಸ್ ನಾಡಿ ಸಿ ಸೊ ಆಗ ಅರೆಗ್ಲ ಏನು ಅಭಿನಂದನೆ ಸಲ್ಲಿಸೋದಿಲ್ಲ ಅಂಚೆ ಮಾತ ಸೀನಿಯರ್ ಮೆಂಬರ್ಸ್ಗಳ ಪುದಪ್ಪನ್ ಪೂಜೆ ಮತ್ತು ಮಾತ ಸೀನಿಯರ್ ಚಾರ್ಟ್ ಮೆಂಬರ್ಸ್ಗಳ ಈ ಕ್ಲಬ್ಗೆ ಈ ಗಟ್ಟಿಮುಟ್ಟಿ ದಿತ್ತನೆಗೆ ಏನು ಅಗಲಿಗೆ ಅಭಿನಂದನೆ ಸಲ್ಲಿಸೋದು. ಈ ವರ್ಷ ತಂಡ ವಿಷಯದ ಬಂದರೆ ತಂದ ಮಂಜು ತಾಳುವ ಕೂಟದಲ್ಲಿ ಈತ ಪೊರ್ಲದ ನಮ್ಮ ರವೀಂದ್ರ ಮಾಸ್ಟರ್ ತಾರೀಖುಗಳ ಸಂಬಂಧನೇ ಆ ತುಂಬ 15 ವರ್ಷ ತುಂಬ 10 ವರ್ಷದ ದಯ ಮಾಡಿ ಆತ್ಮಹತ್ಯೆ ಕೊಡ್ಸಿ ಅಲ್ಲಿ ಇತ್ತ ಭಾರಿ ಖುಷಿ ಅನ್ನೋದು ಆ ಇನ್ವಾಲ್ವ್ಮೆಂಟ್ ನೆಟ್ ಅದಕ್ಕೆ ವಿರೆಗಳ ಏನು ವಿಶೇಷ ಅಭಿನಂದನೆ ಸಲ್ಲಿಸೋದಂದ್ರೆ ಅಂಚ ಈ ಹೋಮ್ ಫಾರ್ ಹೋಮ್ಲೆಸ್ ಮಾಡ್ತೀನಿ ಎಪ್ಪಲ ಒಂಜಿ ಯಾನ್ ಪ್ರತಿ ಪ್ರಾಜೆಕ್ಟ್ ಹೋಮ್ ಫಾರ್ ಹೋಮ್ಲೆಸ್ ಇಪ್ಪನಾಗ ಯಾನ್ ಎಪ್ಪಲ ಒಂಜಿ ದಪ್ಪನ ಯಾನ್ಲ ಒಂಜಿ ರೂಪ್ ಮಲ್ಪುನ ಓಡ್ ಮಲ್ಪುನ ಮನುಷ್ಯ ವೆಹಿಕಲ್ ಕಾರ್ಪೆನ್ ಉಂಟು ಅಂಚೆ ಅದು ವಾ ವಿಷಯಗಳ ಯಾನ್ ಪಾಪದಗಳ ಯಾನ್ ಸಹಾಯ ಮಾಡಿ ಪ್ರಾಯ ಮಾಡ್ತೇವೆ ಅಂಚೆ ಈ ಸಂದರ್ಭಗಳು ಹೋಮ್ ಫಾರ್ ಹೋಮ್ಲೆಸ್ ಎನ್ನ ಒಂಜಿ ಎಲ್ಲೇ ಒಂಜಿ ಕಾಣಿಕೆ ಬಗ್ಗೆ ಇಷ್ಟಪಡ್ತದೆ ಒಂಜಿ ಸ್ವೀಕಾರ ಮಾಡ್ಕೊಂಡು ಮುಂದೆ ನಾನು ವಿನಂತಿ ಮಾಡ್ತೇವೆ. ನಮ್ಮ ಮಂಜು ತಾಳುವ ನಮ್ಮ ರವೀಂದ್ರಣ್ಣ ಬೊಕ್ಕ ನಮ್ಮ ಮೇಯರ್ ಆದರ್ಶ್ ಕೂಟದಗಳಿಗೆ ಮತ್ತು ಮಾತಾ ಮೆಂಬರ್ಸ್ಗಳಿಗೆ ಈ ಎಡ್ಡೆ ಸೇವೆ ಮಾಡ್ತೀನಿ ನಾನು ಅಭಿನಂದನೆ ಸಲ್ಲಿಸೋದಂದ್ರೆ ಅಂಚನೆ ಮುಡುಗು ಕುರ್ನಾಡಿಲ್ಲ ಶಿವರಾಮ್ ರೈ ಅವಡು ಡಾಕ್ಟರ್ ನಿತಿನ್ ಅವಡು ಮಾರ್ಸಲ್ ಅವಡು ಆಗ್ಲಿಲ್ಲ ನಾನು ದಯಪಂಡು ಅಗಲ ಸೇವೆಗಳ ಭಾರಿ ಉತ್ತಮ ಆಗ್ತಂದು ಭಾರಿ ಎಡ್ಡೆ ಆಗ್ತಂದು ಈಗ ಅಗಲಿಗಳ ನಾನು ಅಭಿನಂದನೆ ಸಲ್ಲಿಸೋದಿಲ್ಲ. ನಮ್ಮ ರೀಜನ್ ಚೇರ್ಮನ್ ಆದ ಬೇರೆ ಡಿ ಜಿ ಪನ್ನೋಡನ್ನು ಯಾಕಂದರೆ ಅವ್ರದ್ದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಆಗಿದೆ ಯಶಸ್ವಿ ಆಗಿದೆ ಅವ್ರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸೋದಿಲ್ಲ ಯಾಕೆ ಅದರಲ್ಲಿ ಸಹ ನಿಮಗೆ ಮುಂದಿನ ತಿಂಗಳಲ್ಲಿ ಸಹ ನಿಮ್ಮದೆಲ್ಲ ಕೆಲಸ ಒಳ್ಳೆಯದಾಗ್ತದೆ ಅಂತ ಆಶಿಸ್ತಿದ್ದೇನೆ. ಹಾಗೆ ಮ್ಯೂಸಿಕ್ ಲೋಗೋದ ಬಾಂಧವ್ಯ ಬಾರಿ ಅಡ್ಡೆ ಅಂತಂದು ಅದೆಲ್ಲ ನಾನು ಅಭಿನಂದನೆ ಸಲ್ಲಿಸೋದಂದ್ರೆ ಇವರಿಗೆ ಉಮೇಶ್ ಅವರಿಗೆ ಮತ್ತು ಇವ್ರಿಗೆ ಸಹ ನಮ್ಮ ಸಂದೇಶ್ ಅವ್ರಿಗೆ ಸಹ ಝೋನಲ್ ಕ್ಲಬ್ಗೆ ಅವ್ರದ್ದು ಎಲ್ಲ ಒಳ್ಳೆಯ ನೇತೃತ್ವ ತೋರಿಸಿದ್ದಾರೆ ಅವ್ರಿಗೆ ಸಹ ಅಭಿನಂದನೆ ಸಲ್ಲಿಸೋದು. ಬಂಧುಗಳೇ, ನಾನು ಲಯನ್ಸ್ ಕ್ಲಬ್ ಮಂಗಳೂರು ಮಾತ್ರ ಸಂಸ್ಥೆ ನಾನು ಗೋವರ್ಧನ್ ಶೆಟ್ಟಿ ಅಂತ 30 ವರ್ಷದಿಂದ ಸತತ ನಾನು ಸೇವೆ ಮಾಡ್ತಾಯಿದ್ದೇನೆ. ಲಯನ್ಸ್ ಸೇರಿದ್ದೇನೆ. ಎಲ್ಲ ಕ್ಲಬ್ ಲೆವೆಲೇ ಆಗಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ನಾನು ಎಲ್ಲ ಪೋಸ್ಟ್ ಮೋಸ್ಟ್ ಆಫ್ ದ ಪೋಸ್ಟ್ ಹೋಲ್ಡ್ ಮಾಡಿದ್ದೇನೆ. ಆ್ಯಂಡ್ ಎಲ್ಲ ಸೇವೆ ನಾನು 100% ನನ್ನ ಬದುಕಿಗೆ ನಾನು ಮಾಡಿದ್ದೇನೆ. ಇದು 3ನೇ ಸಲ ನಿಲ್ತಾ ಇರೋದು. 2019-20 ಸೋತಿದ್ದೆ, 21-22 ಸೋತಿದ್ದೆ. ಹಾಗೆ ಇದು 3ನೇ ಸಲ 25-26 ಇಶ್ಯೂಯಲ್ಲಿ
ನಾನು ಸೆಕೆಂಡ್ VDG ಎಲೆಕ್ಷನ್ನಿಗೆ ನಿಂತಿದ್ದೇನೆ. ಏಪ್ರಿಲ್ 5th and 6th ಅಡ್ಯಾರ್ ಗಾರ್ಡನ್ಸಲ್ಲಿ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಇದೆ. ಏಪ್ರಿಲ್ 6th ತಪ್ಪದೆ ನನಗೆ ನಿಮ್ದೆಲ್ಲ ಆಶೀರ್ವಾದ ವಿಶ್ವಾಸ ನಿಮ್ದೆಲ್ಲ ಸಹಕಾರ ಕೊಟ್ಟು ನನಗೆ ಕೈ ಜೋಡಿಸಿ ನಾನು ಸೆಕೆಂಡ್ VDG ಆಗಿ ಎಲೆಕ್ಟ್ ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಲಾಂಗ್ ಲಿವ್ ಲೈನ್. ಮೊದಲ ಬೆಲೆಕಟ್ಟರೆ ಸಾಧ್ಯ ಗಾಂಚಾದು ಬತ್ತಿಂಚಿ ಮಾತ ಪಿನ್ನೆಲ್ಲ ಮೌನವಾದ ಶುಭ ಹಾರೈಸಿದರು. ಮಂಜುನಾಥ ಭಾರಿ ಅಚ್ಚುಕಟ್ಟಾಗಿ MC ಮಾಡಿರುತ್ತಾರೆ. ಅವರಿಗೆ ಅವರು ನಮ್ಮ ಗೌರವದಿಂದ ಒಂದು ರೋಸನ್ನು ಸ್ವೀಕರಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಹುಟ್ಟಿದ ಹಬ್ಬಗಳಂತೆ ಹ್ಯಾಪಿ ಬರ್ತ್ಡೇ ಅಜೀತ್. ಇನ್ನೂರು ನಮ್ಮ ಕಾಜ ಇವ್ರದ್ದು ಕೂಡ ಒಂದು ಬರ್ತ್ಡೇ ಸಂಭ್ರಮ ಇವತ್ತು. ಅವರು ಕೂಡ ಒಂದು ನಮ್ಮ ರಾಜ್ಯಪಾಲರ ಕೈಯಿಂದ ಒಂದು ರೋಸನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಗೋವರ್ಧನ್ ಸರ್ ಅವರು ನಮಗೆ ಒಂದು ಶಬ್ದವನ್ನು ಕೊಟ್ಟು ತುಂಬ ನಮ್ಮ ಕ್ಲಬ್ಬಿಗೆ ಮತ್ತು ನನ್ನ ಒಂದು ಪ್ರಾಜೆಕ್ಟಿಗೆ ತುಂಬ ಒಂದು ಸಹಕಾರ ರೀತಿಯಲ್ಲಿ ಒಂದು ಚೆಕ್ಕನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಒಂದು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಜೈ ಹಿಂದ್, ಲಾಂಗ್ ಲೈವ್. ಹಾಗೂ ಸಂಜೀವ್ ಶೆಟ್ಟಿ, ಮಲ್ಲಿಕಾ ಭಂಡಾರಿ ತಮ್ಮ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಂತಿಮ ಹಂತ ಧನ್ಯವಾದ ಸಮರ್ಪಣೆಗೆ ಆದರ್ಶ್ ಪಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಹಾಗೂ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಇವರು ಜಂಟಿಯಾಗಿ ಆಯೋಜಿಸಿದ ಕಾರ್ಯಕ್ರಮ ಡಿಸ್ಟ್ರಿಕ್ಟ್ ಗವರ್ನರ್ ಭೇಟಿ ಈಗ ಕೊನೆಯ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶಿವರಾಮ್ ರೈ ಮತ್ತು ಮಂಜುನಾಥ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಭಾರತಿ BM ಇವರಿಗೆ ನಮ್ಮ ಎರಡೂ ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಫಸ್ಟ್ VDG ಅರವಿಂದ್ ಶೆಣೈ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. IPDG ಮೆಲಿನ್ ಸರ್ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. PDG ವಸಂತ್ ಶೆಟ್ಟಿ ಮತ್ತು ದೇವದಾಸ್ ಭಂಡಾರಿ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ರೀಜನ್ ಚೇರ್ಪರ್ಸನ್ ಯೂಜಿನ್ ಲೋಕೋ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಜೋನ್ ಚೇರ್ಪರ್ಸನ್ ಸಂದೇಶ್ ಶೆಟ್ಟಿ ಮತ್ತು ಉಮೇಶ್ P ಅವರಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಸೆಕ್ರೆಟರಿ ರವೀಂದ್ರ ರೈ ಮತ್ತು ನಿತಿನ್ ಬಾಲಕೃಷ್ಣ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಟ್ರೆಜರರ್ ಮಾರ್ಷಲ್ ಇದ್ದಾರೆ, ಇವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮುಂಭಾಗದ ಎಲ್ಲ ಲಯನ್ಸ್ ಕ್ಲಬ್ನ ಸದಸ್ಯರು ಹಾಗೂ ಅತಿಥಿಗಳು ಹಾಗೂ ಕ್ಯಾಬಿನೆಟ್ ಸೆಕ್ರೆಟರಿ ಗೀತಾರಾವ್ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ವೇದಿಕೆ ಮುಂಭಾಗದ ಎಲ್ಲ ಲಯನ್ಸ್ ಬಂಧುಗಳಿಗೂ ಅತಿಥಿಗಳಿಗೂ ಮಾಧ್ಯಮ ವರ್ಗದವರಿಗೂ ಛಾಯಾಗ್ರಾಹಕರಿಗೂ ಎಲ್ಲರಿಗೂ ಒಂದೇ ಮಾತನ್ನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ.